ಆಚೆಯಿರುವ ಎಲ್ಲ ಮಹನೀಯರು ಮಹಿಳೆಯರು ಕಲಾಮಂದಿರದ ಸಭಾಂಗಣದ ಹೊರಗಡೆ ಆಸೀನರಾಗಬೇಕಾಗಿ ಪ್ರಾರ್ಥಿಸ್ತೀನಿ. ಇದೀಗ ಸಮ್ಮೇಳನದ ಸರ್ವಾಧ್ಯಕ್ಷರು ಸನ್ಮಾನ್ಯ ಶ್ರೀ ರಾಮಚಂದ್ರ ಜಿ ಭಟ್ರವರನ್ನು ವೇದಿಕೆಗೆ ಕರೆದುಕೊಳ್ಳಬೇಕು. ಯೋಗ ಸಮ್ಮೇಳನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ. ಶಂಕರ್ ನಾರಾಯಣ್ ದೇಸರು ವೇದಿಕೆಗೆ ಬರಬೇಕು ಅಂತ ಪ್ರಾರ್ಥಿಸ್ತೀನಿ. ವೇದಸೃಷ್ಟಿಯೊಂದಿಗೆ ಶುಭಾರಂಭವಾಗ್ತಾ ಇದೆ. ಅದನ್ನ ಮೈಸೂರಿನ ಗೌತಮ ಗುರುಕುಲದ ವಿದ್ಯಾರ್ಥಿಗಳು ನಿರ್ವಹಿಸಿಕೊಂಡಿದ್ದಾರೆ. ಜನನಿಗೆ ಕೇವಲ ನಿನ್ನ ವೇಷ ಅಸುರಿನ ಗಿರಿಗಳ
ಭಾರತ ಜನನಿಯ ತನುಜಾತೆ ಶಂಕರ ಮನುಜ ವಿದ್ಯಾರಣ್ಯ ಶ್ರೇಷ್ಠರ ಮಧ್ವರ ದಿವ್ಯಾರಣ್ಯ ತನ್ನ ಷಡಕ್ಷರಿ ಪೊನ್ನ ಪಂಪನ ಕುಮಿಪತಿ ಜನ್ನ ಕುಮಾರ ವ್ಯಾಸನ ಮಂಗಳ ಧಾಮ ಹರಿಗೋಗಿಯ ಜಡ ಪುಣ್ಯ ನಾರಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ತೈಲ ಪವೈಷಣರಾಳಿನ ನಾಡೆ ವೆಂಕಟದ ಕಣರ ನೆಚ್ಚಿನ ಭೀಡೆ ಕೃಷ್ಣ ಜರಾವತಿ ತುಂಗ ಕಾವೇರಿಯ ಮರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕರ ಓಲುವ ದೊರೆಗಳ ಧಾಮ ಕಾಯಕ ವೈರಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಯೋಗಿಗಳಿಗೂ ಸುಸ್ವಾಗತವನ್ನ ಬಯಸ್ತೇನೆ. ಈ ಸಮಾರಂಭದ ಕೇಂದ್ರ ಬಿಂದುಗಳು ವಿದ್ವತ್ ಪ್ರಪಂಚದಲ್ಲಿ ವೇದ ಪ್ರಪಂಚದಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಆಧ್ಯಾತ್ಮಿಕ ಜ್ಞಾನದ ಉತ್ತುಂಗ ಶಿಖರವನ್ನು ಏರಿರ್ತಕ್ಕಂಥ ಇಬ್ಬರು ದಿಗ್ಗಜರು ಈ ವೇದಿಕೆಯನ್ನು ಅಲಂಕರಿಸಿದರೆ ಇದೊಂದು ಅಪರೂಪವಾದಂತಹ ಪ್ರಸಂಗ ಮೈಸೂರಿನಲ್ಲಿ ನಾನು ಅಂದುಕೊಂಡಿದ್ದೇನೆ. ಪ್ರೊಫೆಸರ್ ರಾಮಚಂದ್ರ ಜಿ ಭಟ್ ಕೋಟೆಮನೆ ಇವರನ್ನ ನಾವು ಈ ವರ್ಷದ ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿ ಬಹಳ ಶೋಧನೆ ಮಾಡಿ ತೀರ್ಮಾನ ಮಾಡಿದ್ವಿ. ಮೊಟ್ಟ ಮೊದಲಾಗಿ ಅವರು ಈ ಸಮಾರಂಭಕ್ಕೆ ಆಗಮಿಸಲು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲು ಬಹಳ ಸಂತೋಷಪಟ್ಟು ಒಪ್ಪಿಕೊಂಡಿದ್ದಾರೆ. ನಾನು ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಪ್ರೊಫೆಸರ್ ರಾಮಚಂದ್ರ ಜಿ ಭಟ್ ಕೋಟೆಮನೆಯವರು ಮೈಸೂರು ಸಂಸ್ಕೃತ ವಿಶ್ವವಿದ್ಯಾಲಯದ ಸಂಸ್ಕೃತ ಪಾಠಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿ ಹಲವಾರು ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಉಪಕುಲಪತಿಗಳಾಗಿ ಪ್ರಮುಖವಾಗಿ ಸಂಸ್ಕೃತ ವಿಶ್ವವಿದ್ಯಾಲಯಗಳಲ್ಲಿ ಉಪಕುಲಪತಿಗಳಾಗಿ ಹಾಲಿ ಬೆಂಗಳೂರು ಸಮೀಪದ ಚೆನ್ನೈನಲ್ಲಿ ಗುರುಕುಲದಲ್ಲಿ ಅದರ ಅಧ್ಯಕ್ಷರಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಒಟುಗಳಿಗೆ ನಮ್ಮ ಪ್ರಾಚೀನ ಪಾರಂಪರೆಯ ಗುರುಕುಲಾಶ್ರಮದ ರೀತಿಯಲ್ಲಿಯೇ ಗುರುಕುಲಗಳನ್ನು ಕಟ್ಟಿಕೊಂಡು ಸಮಗ್ರ ವ್ಯಕ್ತಿ ವಿಕಾಸನ ವಿದ್ಯೆಯನ್ನು ಕೊಡ್ತಾ ಇರ್ತಕ್ಕಂಥ ಮಹಾನ್ ಚೇತನ. ಕರ್ನಾಟಕದ ಶಿಕ್ಷಕರ ಯೋಗ ಶಿಕ್ಷಕರ ಒಕ್ಕೂಟ ಒಂದು ಬಹಳ ವಿಶಿಷ್ಟವಾದಂತಹ ಸಂಸ್ಥೆ. ಇದರ ಮೂಲಕ ನಾವು ಹೋದ ಬಾರಿ ಪ್ರಥಮ ಸಮ್ಮೇಳನವನ್ನು ಇಲ್ಲೇ ಮಾಡಿದ್ವಿ. ಇದು ದ್ವಿತೀಯ ಸಮ್ಮೇಳನ. ಈ ಸಮ್ಮೇಳನಕ್ಕೆ ಹೋದ ಬಾರಿ ಆರೋಗ್ಯ ಮಂತ್ರಿಗಳು ಗುಂಡೂರಾವ್ ಅವರು ಉದ್ಘಾಟನೆಯನ್ನು ಮಾಡಿದರು. ಈ ವರ್ಷ ಯಾರಿಗೆ ಉದ್ಘಾಟನೆ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದಾಗ ಅದೇ ಆರೋಗ್ಯ ಶಿಕ್ಷಣದಲ್ಲಿ ಯೋಗ ಹಾಸುಹೊಕ್ಕಾಗಿ ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರವೇಶ ಮಾಡಬೇಕಾಗಿದೆ. ಈ ಒಂದು ಪ್ರಾಚೀನ ಆರೋಗ್ಯ
ಆರೋಗ್ಯ ಪರಂಪರೆಯ ಯೋಗವನ್ನು ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ, ಅದರಲ್ಲೂ ಕೂಡ ಆಧುನಿಕ ವೈದ್ಯ ವಿಜ್ಞಾನದ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ವೈಜ್ಞಾನಿಕವಾಗಿ ಬೋಧಿಸ್ತಕ್ಕಂಥ, ವಿಶ್ಲೇಷಣೆ ಮಾಡ್ತಕ್ಕಂಥ, ಸಂಶೋಧನೆ ಮಾಡ್ತಕ್ಕಂಥ ಕಾರ್ಯ ಇವತ್ತು ನಮ್ಮ ಪಂಡಿತರುಗಳಿಂದ, ವೈದ್ಯ ವಿಜ್ಞಾನದ, ಆಧುನಿಕ ವೈದ್ಯ ವಿಜ್ಞಾನದ ಪಂಡಿತರುಗಳಿಂದ ಆಗಬೇಕಾಗಿದೆ. ಆ ಕೆಲಸವನ್ನು ಮಾಡಿಸಬೇಕು ಅಂತ ಹೇಳಿ ನನಗೆ ಆಲೋಚನೆ ಮಾಡಿ ಈ ಸಮ್ಮೇಳನವನ್ನು ಡಾಕ್ಟರ್ ಭಗವಾನ್ ಅವರ ಕೈಲಿ ಉದ್ಘಾಟನೆ ಮಾಡಿಸಬೇಕು ಅಂತೇಳಿ ನಾನು ಅವರನ್ನು ವಿನಂತಿಸಿಕೊಂಡಾಗ ಅವರ ಬಿಡುವಿಲ್ಲದ ಕಾರ್ಯಗಳ ನಡುವೆಯೂ ನನ್ನ ಒತ್ತಡಕ್ಕೆ ಮಣಿದು ಇಲ್ಲಿಗೆ ಆಗಮಿಸಿದ್ದಾರೆ. ಮತ್ತು ಅವರು ಹೊಸದಾಗಿ ಕೆಲವೇ ತಿಂಗಳ ಹಿಂದೆ ಉಪಕುಲಪತಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ನಾನು ಈ ಒಂದು ಸಮಾರಂಭಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಮತ್ತು ಮೈಸೂರು ನಗರದ ಜನತೆಯ ಪರವಾಗಿ ಅವರಿಗೆ ಅಭಿನಂದಿಸಿ ಅವರ ಕಾರ್ಯ ಸುಗಮವಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಇಡೀ ಭಾರತದಲ್ಲಿ, ಪ್ರಪಂಚದಲ್ಲಿ ಮೈಸೂರು ವೈದ್ಯಕೀಯ ಕಾಲೇಜು ಎಷ್ಟು ಪ್ರತಿಷ್ಠೆಯನ್ನು ಪಡೆದಿದೆಯೋ ಅಷ್ಟೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯ. ಹಲವಾರು ಉಪಕುಲಪತಿಗಳು ಬಂದು ಹೋಗಿದ್ದಾರೆ. ಡಾಕ್ಟರ್ ಭಗವಾನ್ ಅವರಿಂದ ನಾನು ಪ್ರಾಧ್ಯಾಪಕರು, ಶಸ್ತ್ರಕ್ರಿಯಾ ಪ್ರಾಧ್ಯಾಪಕರು, ಕೆಂಪೇಗೌಡ ವೈದ್ಯಕೀಯ ಕಾಲೇಜಿನಲ್ಲಿ ಹಲವಾರು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಜನಮನ್ನಣೆಯನ್ನು ವಿದ್ಯಾರ್ಥಿಗಳಿಂದ ಬಹಳ ಜನಪ್ರಿಯರಾಗಿ, ರೋಗಿಗಳಿಂದ ಜನಪ್ರಿಯರಾಗಿ, ಬಹಳ ಉತ್ತಮ ವೈದ್ಯರಾಗಿ ಹೆಸರು ಮಾಡಿದಂಥವರು. ನಾನು ಭಗವಾನ್ ಅವರನ್ನ ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಬಂದೆ. ಯೋಗ ನನ್ನ ವಿದ್ಯಾರ್ಥಿಯು ಕೂಡ ಅವರು ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಆಗಿದ್ದರು. ಅವರ ವಿದ್ಯಾರ್ಥಿ ದಶೆಯಿಂದಲೂ ಕೂಡ ವೈದ್ಯ ಸಂಘಟನೆಯ ಬಗ್ಗೆ ಬಹಳ ತೀವ್ರ ಆಸಕ್ತಿ, ವೈದ್ಯಕೀಯ ಕ್ಷೇತ್ರದ ಬೆಳವಣಿಗೆಯ ಬಗ್ಗೆ, ವೈದ್ಯರನ್ನ ಸಂಘಟನೆ ಮಾಡುವ ಬಗ್ಗೆ, ವೈದ್ಯಕೀಯ ಶಿಕ್ಷಣದಲ್ಲಿ ಹೊಸ ಹೊಸ ಕನಸುಗಳನ್ನು ಕಾಣುವುದರ ಬಗ್ಗೆ ಅಗ್ರಮಾನ್ಯದಲ್ಲಿ ಅವರು ಒಬ್ಬರು. ನಾನು ಬಹಳ ಧೈರ್ಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದೇನು ಅತಿಶೋಕ್ತಿ ಏನಲ್ಲ. ಇದುವರೆಗೂ ಬಂದಂಥ ಆರೋಗ್ಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳಿಗೆ ಮೇಧಾವಿಗಳಿರ್ಬೋದು, ಆದರೆ ಸಂಘಟನಾ ಚತುರತೆ ಯಾರೂ ಇಲ್ಲ. ಹೀಗಾಗಿರ್ತಕ್ಕಂಥಕ್ಕೆ ನಾನು ಚೆನ್ನಾಗಿ ಬಲ್ಲೆ. ಭಗವಾನ್ ಅವರು ಸಂಘಟನಾ ಚತುರರು, ಕನಸನ್ನು ಕಾಣತಕ್ಕಂಥ ವ್ಯಕ್ತಿ. ಹೀಗಾಗಿ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಒಂದು ಹೊಸ ಚೈತನ್ಯವನ್ನ, ಒಂದು ಹೊಸ ರೂಪವನ್ನ ಕೊಡ್ತಾರೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಯೋಗ ಒಂದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಮಾನ್ಯವಾಗಿದೆ, ಮತಾತೀತವಾಗಿದೆ ಮತ್ತು ಪ್ರಾಚೀನ ಭಾಗ ಗಡಿಯನ್ನು ದಾಟಿದೆ. ಯಾವ ನಾಟ್ ಕನ್ಫೈನ್ಡ್ ಅಂತ ಇವತ್ತು ವಿಶ್ವ ಸಂಸ್ಥೆ ಯೋಗವನ್ನು ಆರೋಗ್ಯದ ಪ್ರಕಾರ ಅಂತ ಹೇಳಿ ಒಪ್ಕೊಂಡಿರ್ತಕ್ಕಂಥದ್ದು. ಭಾರತ ದೇಶ ಯೋಗದ ಮೂಲಕ ಒಡೆದು ಹೋಗಿರ್ತಕ್ಕಂಥ ಮಾನವ ಕುಲವನ್ನು ಒಗ್ಗಟ್ಟು ಮಾಡತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವಸಂಸ್ಥೆ ಭಾರತ ದೇಶಕ್ಕೆ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ನಾವು ಇವತ್ತು ನಿಮಗೆ ನಾನು ಜ್ಞಾಪಕ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ಯೋಗದ ಬಗ್ಗೆ ಸಂಶೋಧನೆ ಮಾಡತಕ್ಕಂಥ ಕೆಲಸ ಆಗಬೇಕಾಗಿದೆ. ನಾನು ವೈದ್ಯ ವಿದ್ಯಾರ್ಥಿ ಆಗಿದ್ದಾಗ ಆಧ್ಯಾತ್ಮಿಕ ಆರೋಗ್ಯದ ವ್ಯಾಖ್ಯಾನವನ್ನ ಅದು ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ವಿಶ್ವ ಆರೋಗ್ಯ ಡೆಫಿನೇಷನ್ ಇದ್ರೂ ಕೂಡ ಏನು ಅಂತ ಯಾರೂ ಹೇಳಲಿಲ್ಲ. ಅವತ್ತಿನಿಂದ ನನಗೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಆಧ್ಯಾತ್ಮಿಕವನ್ನು ಆರೋಗ್ಯದ ಪ್ರಕಾರ ಅಂತ ಏಕೆ ಹೇಳಿದೆ ಅಂತ ಸುಮಾರು 25 ವರ್ಷಗಳ ಕಾಲ ನಾನು ಸಂಶೋಧನೆಯನ್ನು ಮಾಡಿ ಅದರ ಬಗ್ಗೆ ಆಳವಾದಂಥ ಒಂದು ಜ್ಞಾನವನ್ನು ಪಡೆದುಕೊಂಡು ನಾನು ಕೂಡ
ಆಧ್ಯಾತ್ಮಿಕ ಜೀವಿಯಾಗಿ ಯೋಗಾಭ್ಯಾಸವನ್ನು ಪ್ರತಿನಿತ್ಯ ಮಾಡ್ತಕ್ಕಂಥವನಾಗಿ ಸುಮಾರು 30 ವರ್ಷಗಳ ಕಾಲ ಆಧ್ಯಾತ್ಮಕ್ಕೆ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಅವಿರತವಾಗಿ ನಾನು ದುಡಿತಾ ಇದ್ದೇನೆ. ಇಡೀ ಪ್ರಪಂಚ ಮನುಷ್ಯ ಬಸವಣ್ಣ ಬಹಳ ಚೆನ್ನಾಗಿ ಹೇಳಿದ, ಲೋಕದ ಲೋಕ ನೀನೇಕೆ ತಿದ್ದೇವೆ, ನಿನ್ನ ನೀನು ಸಂತೈಸಿಕೋ. ನೀನು ಪ್ರತಿಯೊಬ್ಬ ವ್ಯಕ್ತಿಯನ್ನ ಅವನನ್ನ ಸಂತೋಷವಾಗಿ ಅವನ ಆರೋಗ್ಯಕರವಾಗಿ ಇರುವುದರಿಂದ ಇಡೀ ವಿಶ್ವದ ಆರೋಗ್ಯವನ್ನು ಸಾಧಿಸಬಹುದು ಅಂತ. ಹಾಗೆ ಯೋಗ ಸಂಪೂರ್ಣವಾಗಿ ವೈಯಕ್ತಿಕವಾದಂಥದ್ದು. ಈ ಯೋಗ ಕಾಲೇಜುಗಳು ಇದ್ದಾವೆ. ಇವತ್ತು ಯೋಗವನ್ನು ಎಲ್ಲ ಕಾಲೇಜುಗಳಲ್ಲಿ ಬೋಧಿಸ್ತಕ್ಕಂಥ ಒಂದು ರಿಸರ್ಚ್ ಅನ್ನ ಆಗಬೇಕು ಅಂತ ನಾನು ಉಪಕುಲಪತಿಗಳಲ್ಲಿ ಮನವಿ ಮಾಡ್ಕೊಳ್ತಾ, ಅದಕ್ಕೆ ಪೂರಕವಾದ ವಾತಾವರಣವನ್ನು ನೀವು ಕಳಿಸಿದ್ರೆ ನಮ್ಮ ಶಂಕರನಾರಾಯಣ ಜೋಶಿಯವರು, ನಮ್ಮ ಭಟ್ರು, ನಾನು ಈ ಕ್ಷೇತ್ರಕ್ಕೆ ಆಸಕ್ತಿಯನ್ನು ಡೆವಲಪ್ಮೆಂಟ್ ಮಾಡಿಕೊಂಡ್ಮೇಲೆ ಎಲೆ ಮನೆಯ ತಾಯಿಗಳು ತುಂಬ ವಿದ್ವಾಂಸರಿದ್ದಾರೆ. ಅವರೆಲ್ಲವನ್ನೂ ಕೂಡ ಒಂದು ವೇದಿಕೆಗೆ ಆರೋಗ್ಯ ವಿಷಯದಲ್ಲಿ ವೇದಿಕೆಗೆ ತರತಕ್ಕಂಥ ಕೆಲಸವನ್ನು ನೀವು ಮಾಡಿದ್ರೆ ಮಾನವ ಕುಲಕ್ಕೆ ಅದು ಒಳ್ಳೆಯದಾಗುತ್ತೆ. ಇದು ಮನುಷ್ಯತ್ವವನ್ನು ಬೆಳೆಸ್ತಕ್ಕಂಥ ವಿದ್ಯೆ, ಪ್ರೀತಿಯನ್ನು ಬೆಳೆಸ್ತಕ್ಕಂಥ ವಿದ್ಯೆ. ಇದು ಇವತ್ತು ಇಡೀ ಜಗತ್ತು ಏನು ಯುದ್ಧಮಯವಾಗಿ ನಾನು ಎಂದು ಕೂತಿದೆ, ಅದಕ್ಕೆ ಒಂದು ಉತ್ತರ ಸಿಗಬೇಕಾದ್ರೆ ಅದು ಆಧ್ಯಾತ್ಮದಿಂದ ಮಾತ್ರ. ಯೋಗ ಆಧ್ಯಾತ್ಮದ ದಾರಿ ಅಂತಕ್ಕಂಥ ನಾನು ಅತ್ಯಂತ ಒಂದು ವಿನಯವನ್ನು ಮಾಡಿಕೊಡ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿರತಕ್ಕಂಥ ನಮ್ಮ ಶಂಕರನಾರಾಯಣ ಜೋಶಿಯವರು ಬಹಳ ವೇದಾಂತಗಳು. ಅವರು ಹಿಂದಿನ ಸಮ್ಮೇಳನದ ಅಧ್ಯಕ್ಷರಾಗಿದ್ದು, ಅವರು ಕೂಡ ಮೈಸೂರಿನಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಯೋಗ ಜ್ಞಾನವನ್ನು ಪ್ರಚಾರ ಮಾಡ್ತಾ ಇರತಕ್ಕಂಥ ಮಹಿಳೆಯರಾಗಿದ್ದಾರೆ. ಈ ಸಮಾರಂಭಕ್ಕೆ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಧ್ರುವನಾರಾಯಣರವರು, ಅವರ ಮಗ ಯೋಗ ಪಾದರಸದಂಥ ವ್ಯಕ್ತಿತ್ವ ದರ್ಶನ್ ಅವರು, ಶಾಸಕರು ನಂಜನಗೂಡು, ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಸಮಾರಂಭದಲ್ಲಿ ನಮ್ಮ ಯೋಗ ಬಂಧುಗಳು, ನಮ್ಮ ಈ ಸಂಘಟನೆಯನ್ನು ಮಾಡಿದಂಥ ಹಲವಾರು ಯೋಗ ಮಿತ್ರರು ವೇದಿಕೆ ಮೇಲೆ ಇದ್ದಾರೆ. ನಾನು ಅವರೆಲ್ಲ ಹೆಸರನ್ನು ಹೇಳಲಿಕ್ಕೆ ಹೋದರೆ ನನ್ನ ಸಮಯ ಜಾಸ್ತಿ ಆಗುತ್ತೆ. ಅದರ ನಂತರ ನಾವು ಈಗ ಈ ಇವತ್ತಿನ ಸಮ್ಮೇಳನದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಕ್ರೋಢೀಕರಣ ಮಾಡಿ ತಂದಿದ್ದೇವೆ. ಮೈಸೂರು ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳು ತಂದಿದ್ದೇವೆ. ಗೋಷ್ಠಿಗಳಲ್ಲಿ ನಾವು ಆಯುರ್ವೇದ ವೈದ್ಯರುಗಳು, ಅಲೋಪತಿ ವೈದ್ಯರುಗಳನ್ನ ಸಮೀಕರಣ ಮಾಡಿ ಬಹಳ ವೈಚಾರಿಕವಾದ ವೈಜ್ಞಾನಿಕವಾದ ಗೋಷ್ಠಿಗಳನ್ನ ನಾವು ಏರ್ಪಾಡು ಮಾಡಿ ಇದು ವಿದ್ಯಾರ್ಥಿಗಳಿಗೆ ಹೋಗಬೇಕು ಅಂತ ಹೇಳಿ ಈ ಸಭಾಂಗಣದಲ್ಲಿ 50% ವೈದ್ಯಕೀಯ ವಿದ್ಯಾರ್ಥಿಗಳು, ಆಯುರ್ವೇದ ವಿದ್ಯಾರ್ಥಿಗಳು, ಯೋಗ ವಿದ್ಯಾರ್ಥಿಗಳೇ ಹೆಚ್ಚಿದ್ದಾರೆ ಅಂತಕ್ಕಂಥದ್ದನ್ನ ಅವ್ರನ್ನೇ ನಾವಿಲ್ಲಿ ಕರ್ಕೊಂಡಿದ್ದೇವೆ ಜಾಸ್ತಿ. ಈ ಒಂದು ಆಗಲಿ ಅಂತ ಹೇಳ್ತಾ, ನಮ್ಮ ಕವೀಶ್ ಗೌಡರು ಮೈಸೂರು ನಗರದ ಜನಪ್ರಿಯ ವ್ಯಕ್ತಿಯಾಗಿರ್ತಕ್ಕಂಥ ವಾಸು ಅವರ ಸುಪುತ್ರ ಕವೀಶ್ ಗೌಡರು ಆಗಮಿಸಿದ್ದಾರೆ. ನಮ್ಮ ಮಂಟಿಗೆರೆ ಗೋಪಾಲ್ ಅವರು ಇದ್ದಾರೆ ಮತ್ತು ಡಾಕ್ಟರ್ ರೇಣುಕಾದೇವಿಯವರು, ಆಯುಷ್ ಅಧಿಕಾರಿಯವರು, ಲೀಲಾ ಪ್ರಕಾಶ್ ಅವರು, ನಾರಾಯಣ ಹೆಗ್ಡೆ ಅವರು, ನಮ್ಮ ಶ್ರೀವತ್ಸ ಅವರು ಶಾಸಕರು ಏನು ಬಂದಿದ್ದಾರೆ. ಹೀಗೆ ನಮ್ಮ ಸಿ ರಮೇಶ್ ಶೆಟ್ಟಿ ಅವರು ನಮ್ಮ ಈ ಒಂದು ಸಮ್ಮೇಳನಕ್ಕೆ ಬಹಳ ಎಲ್ಲ ಬೆನ್ನೆಲುಬಾಗಿ ನಿಂತು ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ಜಿ ನಂಜನಸ್ವಾಮಿ ಅವರು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷರು. ಹೀಗೆ ಎಲ್ಲ ಮಹಿಳೆಯರು ಕೂಡ ಇಲ್ಲಿ ನೀವು ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮೊಡನಿರುವುದು ನಮ್ಮ ಸುಕೃತ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರು ಯೋಗ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಕೆ ಸಿ ದೇವರಾಜ್ ಅವರು, ರಮೇಶ್ ಶೆಟ್ಟಿ ಅವರು ಹಾಗೂ
ಹಾಗೆ ಶ್ರೀಯುತ ಮಡಿಕೇರಿ ಗೋಪಾಲ್ ಅವರು ಸಕಲರು ಯಾರನ್ನೇ ಬಿಟ್ಟಿದ್ರು ಸಹಿತ ಈ ಒಂದು ಸಂದರ್ಭದಲ್ಲಿ ಕ್ಷಮೆ ಯಾಚಿಸ್ತಾ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಸಹಿತ ಎಲ್ರಿಗೂ ನಮಸ್ಕಾರ ಹಾಗೂ ಶುಭ ಮುಂಜಾನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರು, ಗಣ್ಯರಿಗೆ ವಂದಿಸಿ ಪ್ರೊಫೆಸರ್ ರಾಮಚಂದ್ರ ಜಿ ಭಟ್ ನನ್ನ ಗುರುಗಳಾಗಿದ್ದ ಹಾಗೂ ಈ ಭಾಗದ ಅತ್ಯಂತ ಯಶಸ್ವಿ ವೈದ್ಯರಾದ ಶ್ರೀ ಯೋಗಣ್ಣನವರು, MLA ಅವರಾದ ಶ್ರೀ ದರ್ಶನ್ ಅವರು, ಕವೀಶ್ ಗೌಡ್ರು, ಮೈ ಕಲೀಗ್ ಡಾಕ್ಟರ್ ಶ್ರೀನಿವಾಸ್, ಮತ್ತೆ ಅತ್ಯಂತ ಹಿರಿಯರು ಶಂಕರ್ ನಾರಾಯಣ್ ಜೋಯಿಸ್ ಅವರಿದ್ದಾರೆ, ಅಯ್ಯಂಗಾರ್ ಸರ್ ಇದ್ದಾರೆ, ಹಾಗೂ ಮಿಕ್ಕೆಲ್ಲ ಗಣ್ಯರು, ಅತಿಥಿಗಳು, ಹಾಗೂ ಡಿಯರ್ ಸ್ಟೂಡೆಂಟ್ಸ್ ಆಫ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್, ಐ ಸಿ ಮೆನಿ ಆಫ್ ದೆಮ್. ಇವತ್ತು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವೆಲ್ಲ ಒಂದು ಸಮ್ಮೇಳನದಲ್ಲಿ ಸೇರಿದ್ದೇವೆ. ಇವತ್ತು ಒಂದು ಫೋಟೋ ತೆಗೆದಿದ್ದು ಪ್ರಾಬ್ಲಿ ಇಟ್ಸ್ ಒನ್ ಆಫ್ ಮೈ ಮೋಸ್ಟ್ ಮೆಮೊರಬಲ್ ಫೋಟೋಸ್ ಅಂತ ಅನಿಸ್ತದೆ. ನಾನು ಮೈಸೂರು ವೈದ್ಯಕೀಯ ವಿದ್ಯಾಲಯದಲ್ಲಿ ಯೋಗಣ್ಣನವರು ಹೇಳಿದಾಗೆ ಓದಿದ್ರು ಕೂಡ, ಅದು ಓದಿದ್ದು ಒಂದು ಯೋಗ ಮೈಸೂರಿನಲ್ಲಿ, ಅದು ಮೈಸೂರು ವೈದ್ಯಕೀಯ ವಿದ್ಯಾಲಯದಲ್ಲಿ. ಇವತ್ತು ಅತ್ಯಂತ ಹಿರಿಯ ಗಣ್ಯರು, ಯೋಗದ ಗುರುಗಳು, ಆಧ್ಯಾತ್ಮದ ಗುರುಗಳೊಂದಿಗೆ ಈ ವೇದಿಕೆ ಮೇಲೆ ವೇದಿಕೆಯನ್ನು ಹಂಚಿಕೊಂಡಿದ್ದು ನನ್ನ ಜೀವನದ ಮತ್ತೊಂದು ಶುಭ ದಿನ ಅಂತ ನಾನು ಅಂದ್ಕೊಂಡಿದ್ದೇನೆ.
ವೈದ್ಯ, ವಿದ್ಯಾ, ವೈದಿಕ ಎಲ್ಲವೂ ದೇ ಆರ್ ಆಲ್ ನೋಬಲ್ ಪ್ರೊಫೆಷನ್ ಅಂತ ಕರೀತಾರೆ. ಹಾಗಾಗಿ ಇಡೀ ಸಮಾಜಕ್ಕೆ ವಿದ್ಯೆಯನ್ನು ಕಲಿಸ್ತಕ್ಕಂಥ ಆಧ್ಯಾತ್ಮಿಕತೆಯನ್ನು ಕಲಿಸ್ತಕ್ಕಂಥ ಗುರುಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಯೋಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಜೀವನದ ಅಭ್ಯಾಸದ ಶೈಲಿ. ಇದು ಮುಂಚೆ ನಾವೆಲ್ಲ ಯೋಗ ಕಲಿಬೇಕಂದ್ರೆ ಅದೊಂದು ಫಿಸಿಕಲ್ ಎಜುಕೇಶನ್ ಅಂತ ಭಾವಿಸಿದ ಸಮಯ ಇತ್ತು. ದಿಸ್ ಇಸ್ ಒನ್ ಮೋರ್ ಫಿಸಿಕಲ್ ಆಕ್ಟಿವಿಟಿ, ಫಿಸಿಕಲ್ ಎಕ್ಸಸೈಸ್ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದರೆ ಯೋಗದ ಬಗ್ಗೆ ಹಿಂದಿನಿಂದಲೂ ನಮ್ಮ ಹಿರಿಯರು ಸಾವಿರಾರು ವರ್ಷಗಳಿಂದ ಪತಂಜಲಿ ಗುರುಗಳಿಂದ ಹಿಡಿದು ಅನೇಕ ಗುರುಗಳು ಅದನ್ನು ಕಲಿಸಿ ಅದರ ಬಗ್ಗೆ ಮಹತ್ವವನ್ನು ಹೇಳಿದ್ರು ಕೂಡ ಅದರ ಬಗ್ಗೆ ತಿಳುವಳಿಕೆ ಬಹಳ ಕಮ್ಮಿ ಇತ್ತು. ಈಗ ಸುಮಾರು 20-30 ವರ್ಷಗಳಿಂದ ಯೋಗಾಭ್ಯಾಸ ಮತ್ತು ಯೋಗ ಶಿಕ್ಷಣ ಒಂದು ದೊಡ್ಡ ಸಂಸ್ಕೃತಿಯಾಗಿ ನಮ್ಮ ದೇಶದಲ್ಲಿ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಬೆಳೀತಾ ಇದೆ. ಈ 2025ರಲ್ಲಿ ಸುಮಾರು 190ಕ್ಕೂ ಹೆಚ್ಚು ದೇಶಗಳಲ್ಲಿ ನಿನ್ನೆ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಆಚರಿಸಲಾಗಿದೆ. ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಕೆಳಗೆ ಕೂಡ ಸುಮಾರು 1500 ಸಂಸ್ಥೆಗಳಿದ್ದು ಆ ಎಲ್ಲ ಸಂಸ್ಥೆಗಳಿಗೂ ನಾವು ಒಂದು ನಿರ್ದೇಶನವನ್ನು ನೀಡಿ ಎಲ್ಲ ಸಂಸ್ಥೆಗಳು ಕಡ್ಡಾಯವಾಗಿ ಯೋಗಾಭ್ಯಾಸ ಮಾಡಬೇಕು, ನಿನ್ನೆ ಯೋಗ ದಿನದಂದು ಅಂತಾರಾಷ್ಟ್ರೀಯ ದಿನದಂದು ಅಂತ ಹೇಳಿ ನಿರ್ದೇಶನ ನೀಡಿದ್ವಿ. ಅದರಂತೆ 100 ಸಂಸ್ಥೆಗಳನ್ನು ಆಚರಿಸಿದ್ದಾರೆ. ಅದರ ಬಗ್ಗೆ ಬಹಳ ಹೆಮ್ಮೆ ಇದೆ. ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೆಳಗಡೆ ನಾವೀಗಾಗಲೇ ಯೋಗ ನ್ಯಾಚುರೋಪತಿ ಕಾಲೇಜ್, ಆಯುರ್ವೇದ ಅಲ್ಲದೆ ಯೋಗ ನ್ಯಾಚುರೋಪತಿ ಕಾಲೇಜುಗಳು ಪ್ರಾರಂಭ ಮಾಡಿದ್ದು ಅನೇಕ ಜನ ಶಿಕ್ಷಣವನ್ನು ತಗೊಳ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಲಾರ್ಡ್ ಮೆಕ್ಕಾಲೆ 1830-31ರಲ್ಲಿ ಅಲ್ಲಿನ ಪಾರ್ಲಿಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಭಾರತವನ್ನ ಏನೇನ್ ಮಾಡಿದ್ರು ಹೊಡಿಲಿಕ್ಕೆ ಸಾಧ್ಯ ಇಲ್ಲ, ಭಾರತವನ್ನ ಗೆಲ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಭಾರತದಲ್ಲಿ ಐ ಡೋಂಟ್ ಸಿ ಎನಿ ಬೆಗರ್ಸ್, ಎನಿ ಥೀವ್ಸ್, ಎನಿ ಕ್ರೂಕ್ಸ್ ಆನ್ ದ ರೋಡ್. ದೇರ್ ಎಜುಕೇಶನ್, ದೇರ್ ಕಲ್ಚರ್ ಇಸ್ ಸೋ ಸ್ಟ್ರಾಂಗ್, we will not be able to break India. The only way we can break India, conquer India, win India is to infuse foreign culture into that, our culture. We infuse their education system, replace it by Western education. That's the only way the statement put. ಆ ಸ್ಟೇಟ್ಮೆಂಟ್ ಆದ್ಮೇಲೆ ಅನೇಕ ಪ್ರಯತ್ನಗಳು ನಡೀತಾನೆ ಬಂತು. Strong base, such a strong culture, such strong education system, foundation. Britishers could rule us, but they could never win us. They could never conquer India. That's the strength of our education, and that's what has to be continued. Unfortunately, ತಮಗೆಲ್ಲ ಗೊತ್ತಿದೆ, ಈಗ ಜನರೇಷನ್ Z, ಜನರೇಷನ್ ಬೀಟಾ, ಜನರೇಷನ್ ಥೀಟಾ ಬಂದಿದೆ. 1997 ನಂತರ ಹುಟ್ಟಿದ ಮಕ್ಕಳಲ್ಲಿ ಈ ಪಾಶ್ಚಾತ್ಯ ಸಂಸ್ಕೃತಿ ಹಾಗೂ ವಿದ್ಯಾಭ್ಯಾಸದ ಬಗ್ಗೆ, ನಮ್ಮ ಹಿಂದಿನ ವಿದ್ಯಾಭ್ಯಾಸ ಏನಿತ್ತು ಅದರ ಬಗ್ಗೆ ಗಮನ ಹರಿಸತಕ್ಕಂಥದ್ದು ಸ್ವಲ್ಪ ಕಮ್ಮಿಯಾಗಿದೆ. ಅವರಿಗೆ ದೇ ಹ್ಯಾವ್ ಎ ವೆರಿ ಶಾರ್ಟ್ ಮೆಮೊರಿ, ದೇ ವಾಚ್ ವೆರಿ ಶಾರ್ಟ್ ವಿಡಿಯೋಸ್, they don't listen to teachers, they take their own decision. ಇದೆಲ್ಲ ನಮ್ಮ ರಿಸರ್ಚ್ ಇಂದ ಬಂದಿರ್ತಕ್ಕಂಥದ್ದು. ಭವಿಷ್ಯ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಓದಿರ್ತಾರೆ, ಈಸ್ ವೆರಿ ಲರ್ನೆಡ್. ಸೊ ಇದೆಲ್ಲ ಕಲ್ಚರ್ ಇದೆ ಅಂತ ಹೇಳಿ ನಮ್ಮ
ಒಂದು ಸ್ಟಡಿನಲ್ಲಿ ಗೊತ್ತಾಗಿದೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ನಮ್ಮ ಯುವ ಪೀಳಿಗೆ ಬಗ್ಗೆ ಎಚ್ಚರ ವಹಿಸಿ ಅವರಿಗೆ ಯುವ ಪೀಳಿಗೆಗೆ ಹೆಚ್ಚು ಉತ್ತಮ ಶಿಕ್ಷಣವನ್ನು ಕೊಡುವಂಥದ್ದಾಗಬೇಕು. ಈ ಯೋಗಾಭ್ಯಾಸದ ಹಾಗೂ ನ್ಯಾಚುರೋಪತಿ, ಆಯುರ್ವೇದಿಕ್ ಮೆಡಿಸಿನ್ಸ್ ಬಗ್ಗೆ, ಅಲೋಪತಿ ಅಲ್ಲದೆ ಇದರ ಬಗ್ಗೆನೂ ಕೂಡ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಸರಿಯಾದ ಶಿಕ್ಷಣ ನೀತಿಯನ್ನು ತರಬೇಕು ಅನ್ನೋದು ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಕೂಡ ಆಶಯ. ನಿನ್ನೆ ತಾನೇ ನಾವು ಆಚರಿಸಿ ಇನ್ನೊಂದು ಅತ್ಯಂತ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ದುರಭ್ಯಾಸ ಚಟಗಳು, ಡ್ರಗ್ ಅಬ್ಯೂಸ್ ಅಂಡ್ ಸಬ್ಸ್ಟೆನ್ಸ್ ಅಬ್ಯೂಸ್. ಇವತ್ತು ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಸುಮಾರು 20 to 25% ವಿದ್ಯಾರ್ಥಿಗಳು they are some way or the other way they are using drug abuse, substance abuse, either tobacco, alcohol or drugs. Drugs has become a very big menace. ಹಾಗಾಗಿ ಈ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾದ ಒನ್ ಅರ್ತ್ ಒನ್ ಹೆಲ್ತ್ ಜೊತೆಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಯೋಗ ಮತ್ತು ಸಬ್ಸ್ಟೆನ್ಸ್ ಅಬ್ಯೂಸ್ ಮೇಲೆ ಕಾರ್ಯಕ್ರಮ ಮಾಡಿ ಸ್ಟಾಪ್ ಯೂಸಿಂಗ್ ಟೊಬ್ಯಾಕೋ, ಸ್ಟಾಪ್ ಯೂಸಿಂಗ್ ಡ್ರಗ್ಸ್, ಇನ್ಕಲ್ಕೇಟ್ ಗುಡ್ ಹ್ಯಾಬಿಟ್ಸ್ ಅಂತ ಅದರ ಬಗ್ಗೆ ಒಂದು ಕಾರ್ಯಕ್ರಮ ಕೂಡ ಮಾಡಿ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಅಡಿ ಬರ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ನೋ ಡ್ರಗ್ಸ್ ಕ್ಯಾಂಪಸ್ ಅಂದ್ರೆ ಡ್ರಗ್ಸ್ ಫ್ರೀ ಕ್ಯಾಂಪಸ್ ಮಾಡ್ತಾ ಇದೀವಿ. ಇದು ಪ್ರಾಬ್ಲಿ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ನೋ ಟೊಬ್ಯಾಕೋ ನೋ ಡ್ರಗ್ಸ್ ಫ್ರೀ ಅಂಡ್ ಟೊಬ್ಯಾಕೋ ಫ್ರೀ ಕ್ಯಾಂಪಸ್ ಆಗಿ ಮಾರ್ಪಡ್ತಾ ಇದೆ. ಯೋಗದ ಬಗ್ಗೆ ತಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ, ಆದರೆ ಆಸ್ ಎ ಸ್ಟೂಡೆಂಟ್ ಆಫ್ ಸೈನ್ಸ್ ನಾನು ಒಂದೆರಡು ಮಾತು ಹೇಳ್ತಾ ಇದ್ದೇನೆ. ಯೋಗ ನಮ್ಮ ದೇಶದಲ್ಲಿ ಕಮ್ಯುನಿಕಬಲ್ ಡಿಸೀಸಸ್ ಬಿಟ್ಟು ನಾನ್ ಕಮ್ಯುನಿಕಬಲ್ ಡಿಸೀಸ್, ಸಾಂಕ್ರಾಮಿಕವಲ್ಲದ ರೋಗಗಳನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಮ್ಮ ಕೈಯಲ್ಲಿ ಸಾಧ್ಯವಾಗಿಲ್ಲ. ಅದು ಸಾಧ್ಯ ಆಗ್ತಕ್ಕಂಥದ್ದು ಈ ತರ ಯೋಗದ ಅಭ್ಯಾಸಗಳಿಂದ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯೋಗ ಏನೇನು ಮಾಡಬಹುದು ನಮ್ಮ ಬಾಡಿನಲ್ಲಿ ಪಾಸಿಟಿವ್ ಆಗಿ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಎಸ್ಟಾಬ್ಲಿಷ್ humoral transmission and being interfered by yoga on hypothalamus, endorphins, serotonin, etc. Happy hormones and messages are released, and this makes human brain very happy, very healthy in all the ways. Adalde, many researches have been done on the heart, on other organs of the effects of yoga, hypertension, diabetes mellitus, dyslipidemia, stress, alcoholism, smoking. They have all been one or the other way. Yoga has influenced ನಮ್ಮ ಹಾರ್ಟ್ ರೇಟ್ ಕಂಡೀಷನ್ ಆಗಿ ಇಡಲಿಕ್ಕೆ ಮತ್ತು ಬಾಡಿನಲ್ಲಿರ್ತಕ್ಕಂಥ ಹಾರ್ಮೋನ್ ಸೆಕ್ರೇಟ್ ಮಾಡಲಿಕ್ಕೆ, ಗುಡ್ ಹಾರ್ಮೋನ್ಸ್, ಕಿಡ್ನಿ ಫಂಕ್ಷನ್ ಮಾಡಲಿಕ್ಕೆ. ಸಬ್ಸ್ಟೆನ್ಸ್ ಅಬ್ಯೂಸ್ ಬಗ್ಗೆ ನಾನೇನು ಹೇಳಿದೆ ಅದನ್ನ ಕಂಟ್ರೋಲ್ ಇಡಲಿಕ್ಕೆ ಈ ಯೋಗ ಒಂದು ಸಾಧನೆ ಆಗಿದೆ. ಇಟ್ ಈಸ್ ನಾಟ್ ಜಸ್ಟ್ ಪ್ರಿವೆಂಟಿವ್, ಇಟ್ ಈಸ್ ಆಲ್ಸೋ ಕ್ಯೂರೇಟಿವ್ ಅಂಡ್ ಪ್ರಮೋಟಿವ್. ನಮ್ಮ ಬಾಡಿಗೆ ಫ್ಲೆಕ್ಸಿಬಿಲಿಟಿ ಬರಲಿಕ್ಕೆ, ಸ್ಟ್ರೆಂತ್ ಬರಲಿಕ್ಕೆ, ಟು ಮೇಂಟೈನ್ ಅವರ್ ಬಾಡಿ ಪಾಸ್ಚರ್, ರಿಲೀಫ್ ಆಫ್ ಬಾಡಿ ಪೇನ್ಸ್ ಅಂಡ್ ಬೆಸ್ಟ್ ಫಾರ್ ದ ಸರ್ಕ್ಯುಲೇಷನ್. ಇದೆಲ್ಲ ಗುಣಗಳಿರತಕ್ಕಂಥದ್ದು ಯೋಗದಲ್ಲಿ. ಹಾಗಾಗಿ ಈ 4 ಮಾರ್ಗಗಳು ಯೋಗದಲ್ಲಿ ಏನಿದೆ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ರಾಜಯೋಗ, ಅಷ್ಟನ್ನ ಕೂಡ ನಾವು ಅಚೀವ್ ಮಾಡಕ್ಕಾಗದೇ ಇದ್ರೂ ಸಹ ಆ ದಿಕ್ಕಿನೆಡೆಗೆ ಹೋಗ್ಲಿಕ್ಕೆ ಯೋಗ ಒಂದು ನಮಗೆ ಸಾಧನ.
ಯೋಗದಿಂದ ಆರೋಗ್ಯ, ಯೋಗದಿಂದ ನಮ್ಮ ಸಮಾಜ ಸ್ವಾಸ್ಥ್ಯ, ಒನ್ ಅರ್ತ್ ಒನ್ ಹೆಲ್ತ್ ಅಂತಕ್ಕಂಥ ನಮ್ಮ ರಾಷ್ಟ್ರದ ಧ್ಯೇಯ ಏನಿದೆ, ಇಂಟರ್ನ್ಯಾಷನಲ್ ಡೇ ಧ್ಯೇಯ ಏನಿದೆ, ನಮ್ಮ ಪ್ರಧಾನಿಗಳಾಗಿ ರಾಜ್ಯದ ಆಯುಷ್ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಆಯುಷ್ ಮಂತ್ರಿಗಳು ಇದೆಲ್ಲರೂ ಈ ಧ್ಯೇಯ ಘೋಷವನ್ನ ವಾಕ್ಯವನ್ನ ಪರಿಪಾಲಿಸಲಿಕ್ಕೆ ನಿನ್ನೆ ಕರೆ ಕೊಟ್ಟಿದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಇದನ್ನು ಪಾಲಿಸಲಿಕ್ಕೆ ತಾವೆಲ್ಲರೂ ಇಲ್ಲಿ ಸೇರಿದಿರಿ. ಸಮಾಜ ಸ್ವಾಸ್ಥ್ಯದ ಬಗ್ಗೆ ಇಲ್ಲಿ ಅನೇಕ ಡಿಬೇಟ್ಗಳು ಇವತ್ತು ನಡೀತಾ ಇದೆ. ಇದೆಲ್ಲವನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ವಿ ವಿಲ್ ಎಂಕರೇಜ್ ಅಂಡ್ ಸಪೋರ್ಟ್. ನಾನು ಯೋಗಣ್ಣ ಅವ್ರನ್ನಲ್ಲಿ ಕೇಳ್ಕೊಳ್ಳೋದು ಒಂದೇ, ಈ ಸಮ್ಮೇಳನದಿಂದ ಬರ್ತಕ್ಕಂಥ ಉತ್ತಮವಾದ ಸಂದೇಶಗಳು ಮತ್ತು ತಾವು ಏನೇನು ಡಿಸಿಷನ್ಸ್ ಮಾಡ್ತೀರಿ ಹಾಗೂ ಇಲ್ಲಿ ನುರಿತ ವೈದ್ಯರು, ಯೋಗ ಗುರುಗಳು ತಮಗೆ ಕೊಡ್ತಕ್ಕಂಥ ಯೋಗ ಸಂದೇಶವನ್ನ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಗಳು ಅಳವಡಿಸಿಕೊಳ್ಳಲಿಕ್ಕೆ ನಾವು ತಯಾರಿದ್ದೇವೆ. ತಾವು ಸೂಚಿಸಿದಂತೆ ಇದನ್ನು ನಮಗೆ ಲಿಖಿತ ಮೂಲಕ ತಲುಪಿಸಲಿಕ್ಕೆ ತಮ್ಮಲ್ಲಿ ಕೋರ್ತೇನೆ. ಹಾಗೂ ಈ ಯೋಗ ದಿನದ ಉದ್ಘಾಟನೆಗೆ ನನಗೆ ಕರೆದು ಉದ್ಘಾಟನೆ ಮಾಡಿಸಿ ನನ್ನ ಕೈಯಲ್ಲಿ ಅತ್ಯಂತ ಗಣ್ಯರ ಜೊತೆಗೆ ಇವತ್ತು ವೇದಿಕೆ ಹಂಚಿಕೊಳ್ಳಲಿಕ್ಕೆ ನನಗೆ ಸಹಕಾರಿಯಾಗಿದ್ದಕ್ಕೆ ಯೋಗಣ್ಣನವರು ಮತ್ತು ಈ ಸಭೆಯ ಈ ಸಾಂಸ್ಕೃತಿಕ ಉತ್ಸವದ ಎಲ್ಲ ರೂವಾರಿಗಳಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ. ಗ್ರಹಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಅದೇ ರೀತಿಯಾಗಿ ಇದೇ ಸಮಯದಲ್ಲಿ ಯೋಗಸಿರಿ ಎಂಬ ಸಮ್ಮೇಳನದ ಸವಿ ಸಂಚಿಕೆಯ ಬಿಡುಗಡೆ ಆಗ್ತಾ ಇದೆ. ಅದನ್ನ ಮೈಸೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಮಟ್ಟಿಕೆರೆ ಗೋಪಾಲ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಸರ್ ಲಕ್ಷ್ಮಣ ಜೋರ ದರ್ಶನ್ ಮುಂದೆ ಬಿಡಿ. ಅಪೂರ್ವವಾದಂತಹ 2 ಕೃತಿಗಳನ್ನ ಲೋಕಾರ್ಪಣೆ ಮಾಡಿಕೊಟ್ಟಿರುವ ಮಹನೀಯರಿಗೆ ಧನ್ಯವಾದಗಳು. ಇವತ್ತಿನ ದಿವಸ ನಮ್ಮ ಮೈಸೂರಿನ ಕಲಾಮಂದಿರದಲ್ಲಿ ರಾಜ್ಯ ಮಟ್ಟದ ದ್ವಿತೀಯ ಯೋಗ ಸಮ್ಮೇಳನವನ್ನು ನಮ್ಮ ಕರ್ನಾಟಕ ಯೋಗ ಶಿಕ್ಷಕರ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ವೇದಿಕೆ ಪರವಾಗಿ ನಾನು ಕೋರಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಮ್ಮೇಳನದ ಸರ್ವಾಧ್ಯಕ್ಷರು, ಹಿರಿಯರು, ಪ್ರೊಫೆಸರ್ ರಾಮಚಂದ್ರಜಿ ಭಟ್ ಕೋಟೆಮನೆ ಸರ್ ಅವರೇ, ಹಾಗೆ ಈಗಷ್ಟೇ ನಮ್ಮೆಲ್ಲ ಉದ್ದೇಶಿಸಿ ಮಾತನಾಡಿ ತೆರೆದಂತಹ ಹಿರಿಯರು ಡಾಕ್ಟರ್ ಭಗವಾನ್ BC ರವರು, ಅವರು ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ
ಹೆಲ್ತ್ ಸೈನ್ಸಸ್ನ ವಿ ಸಿ ರವರು, ಹಾಗೆ ವೇದಿಕೆ ಮೇಲೆ ಆಸನವಿರುವಂತಹ ಸಮ್ಮೇಳನದ ಕಾರ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಯೋಗಣ್ಣರವರೇ, ಹಾಗೆ ಆತ್ಮೀಯರಾದಂತಹ ಕವಿಶ್ ಗೌಡ್ರೆ, ಹಾಗೆ ಎಲ್ಲ ಗೌರವಾನ್ವಿತ ವೇದಿಕೆ ಮೇಲೆ ಆಸನವಿರುವಂತಹ ಹಿರಿಯರೇ, ಎಲ್ಲ ಗಣ್ಯರೇ, ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಎಲ್ಲ ಯೋಗಿಗಳೇ, ಹಾಗೆ ಪತ್ರಕರ್ತ ಮಿತ್ರರೇ, ತಮ್ಮೆಲ್ಲ ಉದ್ದೇಶಿಸಿ ತುಂಬ ವಿಸ್ತಾರವಾಗಿ ವಿ ಸಿ ರವರು ಈಗಾಗಲೇ ಮಾತನಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ನಾನು ಎರಡು ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಮೈಸೂರಿಗೂ ಯೋಗಾಭ್ಯಾಸಕ್ಕೂ ಒಂದು ವಿನೂತವಾದಂತಹ ಸಂಬಂಧ, ಅದರದ್ದೇ ಆದಂತಹ ಇತಿಹಾಸ ಇರುವಂಥದ್ದು. ನಾನು ಕೂಡ ಮೈಸೂರಿನಲ್ಲೇ ಹುಟ್ಟಿ ಬೆಳೆದಂಥದ್ದು, ಮೈಸೂರಿನ ಗೋಕುಲಂನಲ್ಲಿ ನಾನು ಹುಟ್ಟಿ ಬೆಳೆದಂಥದ್ದು, ನಮ್ಮ ಅಜ್ಜಿ ಮನೆಯಲ್ಲೇ ಅಲ್ಲೇ ಹುಟ್ಟಿ ಬೆಳೆದಂಥದ್ದು. ನಾನು ನೋಡಿದಂತಹ ಮೈಸೂರಿನಲ್ಲಿ ಸುಮಾರು 2000 ಇಸ್ವಿಯಲ್ಲಿ, ಆವಾಗಲಿಂದನೇ ನಮ್ಮ ಮೈಸೂರಿಗೆ ನಾನು ನೋಡಿದಂಗೆ ವಿದೇಶದಿಂದ ಯೋಗಾಪಟುಗಳು ಬಂದು ಇಲ್ಲಿ ಯೋಗಾಭ್ಯಾಸವನ್ನ ಮಾಡಿಕೊಂಡು ಕಲ್ತ್ಕೊಂಡು ಅವರ ಸರ್ಟಿಫಿಕೇಟನ್ನು ಪಡೆದುಕೊಂಡು ಯೋಗಾಶಾಲೆಯನ್ನು ಕೂಡ ನಡೆಸುವಂಥ ಒಂದು ಪದ್ಧತಿಯನ್ನು ಇಲ್ಲಿ ಇದ್ದಂಥದ್ದನ್ನು ನಾನು ಕೂಡ ನೋಡಿದ್ದೇನೆ. ಹಲವಾರು ಯೋಗಶಾಲೆಗಳು ನಮ್ಮ ಮೈಸೂರಿನಲ್ಲಿ, ವಿಶೇಷವಾಗಿ ಈ ಒಂದು ಭಾಗದಲ್ಲಿ ಇದ್ದದನ್ನ ಈಗಲೂ ಕೂಡ ನೋಡ್ತಾ ಇದ್ದೇವೆ. ಈಗಲೂ ಕೂಡ ಹಲವಾರು ಯೋಗಶಾಲೆಗಳಿರೋದ್ರಿಂದ ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ಮೈಸೂರಿಗೆ ಇದೇ ಆದಂಥ ಒಂದು ಇತಿಹಾಸ, ವಿಶೇಷವಾಗಿ ನಮ್ಮ ಅಜ್ಜಿಯವರ ಮನೆಯ ಹಿಂದಿನ ಒಂದು ರಸ್ತೆಯಲ್ಲಿ, ಈ ಬದಿಯ ರಸ್ತೆಯಲ್ಲಿ ಶ್ರೀಮಾನ್ ಪಟಾಭಿ ಜೋಯಿಸ್ ಅವರ ಮನೆ ಕೂಡ ಇತ್ತು. ಅವರು ಕೂಡ ಅಲ್ಲೇ ಅವರು ಪ್ರಾಕ್ಟೀಸನ್ನು ಮಾಡ್ತಾ ಇರ್ತದ್ದು. ಅದರಿಂದ ಒಂದು ವಿನೂತವಾದಂತಹ ಸಂಬಂಧ ಯೋಗಕ್ಕೂ ಮತ್ತು ಮೈಸೂರಿಗೂ. ಈಗ ದಕ್ಷಿಣ ಭಾರತದ ಯೋಗ ಕ್ಯಾಪಿಟಲ್ ಆಗಿ ಒಂದು ಪರಿವರ್ತನೆಯನ್ನು ತಾಗಿರುವಂಥದ್ದು ತುಂಬ ಹೆಮ್ಮೆಯ ವಿಚಾರ. ಇವತ್ತಿನ ದಿವಸ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅದೇ ರೀತಿ ಮುಖ್ಯವಾಗಿ ಈಗ ವಿ ಸಿ ರವರು ಹೇಳಿದಂತೆ ಈಗಿನ ವಿದ್ಯಾರ್ಥಿನಿಯರಿಗೆ, ಜೊತೆಗೆ ಬಹು ಮುಖ್ಯವಾಗಿ ಈಗಿನ ಮಕ್ಕಳಿಗೆ, ನಾನು ಕೂಡ ಒಬ್ಬ ಟೆನ್ನಿಸ್ ಆಟಗಾರನಾಗಿ ನಾನು ಕೂಡ ಕ್ರೀಡೆಯಲ್ಲಿ ಸಾಕಷ್ಟು ಇನ್ವಾಲ್ವ್ ಇದ್ದೆ. 2018 ತನಕ ಕೂಡ ನಾನು ಟೆನ್ನಿಸನ್ನು ಆಡ್ಕೊಂಡು ಬರ್ತಾ ಇದ್ದೆ. ನಮಗೂ ಕೂಡ ಈಗ ನಮ್ಮ ಟೆನ್ನಿಸ್ ಕೋಚಸ್ ಹೇಳ್ತಾರೆ, ಈಗಿನ ಮಕ್ಕಳಿಗೆ ಹ್ಯಾಂಡು ಐ ಕೋಆರ್ಡಿನೇಷನ್ನೇ ಬರೋದು ಭಾಳ ಕಷ್ಟ ಅನ್ನೋದನ್ನು ಅವರು ಆಗಾಗ ನಮಗೆ ತಿಳಿಸ್ತಾ ಇರ್ತಾರೆ. ಯಾಕೆಂತಂದರೆ ವಿ ಸಿ ರವರು ಹೇಳಿದಂತೆ ಸಬ್ಸ್ಟೆನ್ಸ್ ಅಬ್ಯೂಸ್ ಆಗಿರ್ಬೋದು, ಇನ್ನಿತರ ಅಬ್ಯೂಸ್ಗಳಾಗಿರ್ಬೋದು, ಅದು ಒಂದು ಭಾಗ. ಆದರೆ ಅದಕ್ಕಿಂತ ಇನ್ನೂ ದೊಡ್ಡ ಅಬ್ಯೂಸ್ ಆಗ್ತಾ ಇರೋದು ಒಂದು ಡಿಜಿಟಲ್, ಏನು ನಮ್ಮ ಮೊಬೈಲ್ ಫೋನ್ಗಳಾಗಿರ್ಬೋದು, ಟ್ಯಾಬ್ಲೆಟ್ಗಳಾಗಿರ್ಬೋದು, ಇಂಥ ಒಂದು ಅಡಿಕ್ಷನ್ ಈಗಲೂ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ನಾವು ಕೂಡ ನೋಡ್ತೇವೆ ಹಲವಾರು ಇನ್ಸ್ಟೆನ್ಸಸ್ನಲ್ಲಿ ಈಗ ಮಕ್ಕಳಿಗೆ ಊಟ ಮಾಡಲಿಲ್ಲ ಅಥವಾ ಗಲಾಟೆ ಮಾಡ್ತಿದ್ರೆ ಅವರಿಗೆ ಫೋನ್ ಕೊಡುವಂಥ ಪದ್ಧತಿ ಈಗ ನಮ್ಮಲ್ಲಿ ಬರ್ತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇದರಿಂದ ಸಾಕಷ್ಟು ಸಮಸ್ಯೆ ಆಗಲಿದೆ. ಅದರಿಂದ ನಾವು ಇವತ್ತಿನಿಂದಲೇ ನಾವು ಒಂದು ಪರಿವರ್ತನೆ ಮಾಡಬೇಕಾಗ್ತದೆ. ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಒಂದು ಫಿಸಿಕಲ್ ಎಜುಕೇಷನ್ ಟ್ರೈನಿಂಗನ್ನು ನಾವು ಕೊಡಬೇಕಾಗ್ತದೆ. ಅವರಿಗೆ ಕ್ರೀಡೆಯಲ್ಲಿ ಇನ್ವಾಲ್ವ್ ಮಾಡಬೇಕಾಗ್ತದೆ. ವಿಶೇಷವಾಗಿ ಯೋಗದಲ್ಲಿ ಅವರಿಗೆ ಇನ್ವಾಲ್ವನ್ನ ನಾವು ಮಾಡಬೇಕಾಗ್ತದೆ. ಇದರಿಂದ ಆಗುವಂತಹ ಹೆಲ್ತ್ ಬೆನಿಫಿಟ್ಸನ್ನು ಈಗಾಗಲೇ ವಿ ಸಿ ರವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ಸೇರಿ ಇವತ್ತು ಪ್ರತಿಜ್ಞೆಯನ್ನು ನಾವು ಮಾಡಬೇಕಾಗ್ತದೆ. ಯಾಕೆಂತಂದರೆ ದೀರ್ಘವಾಗಿ ಮುಂದುವರೆದಂತೆ ಅವರು ಹೇಳೋದು ಯಾವ ರೀತಿಯಾದಂಥ ಜನರೇಷನಲ್ ಚೇಂಜಸ್ ಆಗ್ತಾ ಇದೆ ನಮ್ಮ ಬಾಡಿನಲ್ಲಿ ಅನ್ನೋದ್ರ ಬಗ್ಗೆ ಅವರು ನಮಗೆ ತಿಳಿಸಿದ್ದಾರೆ. ಅದರಂತೆ ನಾವು ಕೂಡ ಅಡ್ಯಾಪ್ಟ್ ಮಾಡಿಕೊಂಡು ಯೋಗದ ಏನು ನಮಗೆ ಬೆನಿಫಿಟ್ಸ್ ಇದೆ ಅವೆಲ್ಲವನ್ನು ಮರೆತುಕೊಂಡು ನಾವು ಹೆಜ್ಜೆಯನ್ನು ಹಾಕಬೇಕಾಗ್ತದೆ. ಯಾಕೆಂತಂದರೆ ಫಿಸಿಕಲ್ ಹೆಲ್ತ್ ಜೊತೆಗೆ ನಾವು ಒಂದು ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಇರಲಿಕ್ಕೂ ಕೂಡ ಇದು ಹೆಲ್ಪ್ ಆಗ್ತದೆ. ಆದ್ದರಿಂದ ನಾವು ಟು ಸ್ಟ್ರೈಕ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಫಿಸಿಕಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್. ನಾವು ಶಿಕ್ಷಣಕ್ಕೆ ಎಷ್ಟು ಒತ್ತಡ ನೀಡ್ತೇವೋ ಅಷ್ಟೇ ಒತ್ತಡ ನಾವು ಕ್ರೀಡೆಗೆ, ಯೋಗಕ್ಕೂ ಕೂಡ ನಾವು ನೀಡಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯವನ್ನು ಈ ವೇದಿಕೆ ಮುಖಾಂತರ ನಮಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಇನ್ನು ಮುಂದುವರೆದಂತೆ ನಾವು ಕೂಡ ನಮ್ಮ ನಂಜನಗೂಡಿನಲ್ಲಿ ಕಳೆದ ಒಂದು ದಸರಾ ಪ್ರಯುಕ್ತ ಯೋಗದರ್ಶನವನ್ನು ಅಲ್ಲೇ ಹಮ್ಮಿಕೊಂಡು ದೇವಸ್ಥಾನದ ಆವರಣದಲ್ಲೇ ಯೋಗಾಭ್ಯಾಸವನ್ನು ನಾವು ಮಾಡುವಂಥದ್ದು.
ಪ್ರತಿ ವರ್ಷ ಕೂಡ ಇದೇ ಪದ್ಧತಿಯನ್ನು ರೂಪಿಸ್ಕೊಂಡು ಬಂದಿದ್ದೇವೆ. ಅದರಿಂದ ನಮ್ಮ ಸರ್ಕಾರ ಗೌರವಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾದೇವಪ್ಪ ಸಾಹೇಬರಾಗಿರ್ಬೋದು, ಹಾಗೆ ಇಲ್ಲಿನ ಎಲ್ಲ ಗೌರವಿತ ಶಾಸಕರು ನಾವೆಲ್ಲರೂ ಕೂಡ ಸೇರಿ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿ ಮತ್ತಷ್ಟು ಉತ್ತೇಜನೆಯನ್ನ ಮತ್ತಷ್ಟು ಸಹಕಾರವನ್ನ ಯೋಗಕ್ಕೆ ಹಾಗೆ ಕ್ರೀಡೆಗಳಿಗೆ ನಾವು ಕೂಡ ಖಂಡಿತವಾಗಿ ನೀಡ್ತೇವೆ ಅಂತ ವೇದಿಕೆಯ ಮುಖಾಂತರ ತಮ್ಮಲ್ಲೂ ಕೂಡ ತಿಳಿಸಿ ಇವತ್ತಿನ ಶುಭವನ್ನ ತಮ್ಮೆಲ್ಲರೂ ಕೂಡ ಕೋರಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ತಮ್ಮೆಲ್ಲರೂ ಕೂಡ ಕೋರಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸಿ ನಮ್ಮ ಮಾತನ್ನ ಮುಗಿಸ್ತೇನೆ. ಎಲ್ಲಿಗೂ ನಮಸ್ಕಾರ. ಈ ಕಡೆ ಬನ್ನಿ ಸರ್, ಜಾಬಳಿ. ಮುಂದೆ ಬನ್ನಿ, ಮುಂದೆ ಬನ್ನಿ. ಇದೀಗ ಸಭೆಯಲ್ಲಿರುವ ಎಲ್ಲರಿಗೂ ನಮಸ್ಕರಿಸ್ತಾ, ಹಿರಿಯರಿಗೆ ಸಾಷ್ಟಾಂಗ ನಮಸ್ಕರಿಸ್ತಾ, ಅವರು ಹೇಳಿದ ಹಾಗೆ ಎರಡೆರಡು ಮಾತಲ್ಲಿ ಮುಗಿಸಿ ಮುಂದಿನ ಸಭಾ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ನನಗೆ ಅತ್ಯಂತ ಇಷ್ಟವಾದ ಪುಸ್ತಕ ಇದು. ಹಾಗೂ ನಮ್ಮ ಗುರುಗಳ ಬಗ್ಗೆ ಬರೆದಂಥ ಒಂದು ಅಮೋಘವಾದ ಪುಸ್ತಕ. ಯಾರಿಗೆಲ್ಲ ಇದ್ರ ಬಗ್ಗೆ ಇದೇ ಗೊತ್ತಿಲ್ಲ, ಇದನ್ನು ಪ್ರಥಮ ಪ್ರತಿ ಆಲ್ರೆಡಿ ಇದೆಯಾಗಿದೆ. ಇದನ್ನು ಪರಿಷ್ಕೃತವಾಗಿ ಮತ್ತೆ ಹೊರತಂದಿದ್ದಾರೆ. ಅನಂತವರ ಅತ್ಯದ್ಭುತವಾದ ಸಂಕಲನ ಹಾಗೂ ಅದನ್ನು ಪರಿಷ್ಕರಿಸಿರೋದು ತುಂಬ ಸುಂದರವಾಗಿ ಬಂದಿದೆ. ಇದನ್ನು ತಿಳಿಬೇಕು ಅಂದರೆ ಎಲ್ಲರೂ ಅದರ ಬಗ್ಗೆ ಸ್ವಲ್ಪ ಪಡೆದು ಓದಬೇಕು. ಕೃಷ್ಣಮಾಚಾರ್ಯ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಯೋಗದಲ್ಲಿರುವಾಗ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಕೃಷ್ಣಮಾಚಾರ್ಯ ಈ ಪ್ರಪಂಚ ಕಂಡ ಅತ್ಯಂತ ಪ್ರಬುದ್ಧ ಯೋಗಿ. ಯೋಗ, ಆಯುರ್ವೇದ ಮತ್ತು ಸಂಸ್ಕೃತ 3 ವಿಷಯಗಳಲ್ಲೂ ಅವರಿಗೆ ಪ್ರಬುದ್ಧತೆ ಇತ್ತು. ಹಾಗೂ ಅವರ ಬಗ್ಗೆ ಹೊರಗಡೆ ಬಂದಿರೋದು ತುಂಬ ಕಮ್ಮಿ. ಅವರ ಶಿಷ್ಯರಾದ PK ಸಾಯಂಗಾರ್ ಮತ್ತು ಪಟಾಭಿ ಜೋಯಿಸ್ ಅವರು ಪ್ರಸ್ತುತಪಡಿಸಿದ್ರು ತುಂಬ ಆಳವಾಗಿ ವಿಶ್ವಾದ್ಯಂತ. ಹಾಗೂ BNS ಅಯ್ಯಂಗಾರ್ ಅವರು ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿ. ಈ 3 ಪ್ರತಿಭೆಗಳು ಕೃಷ್ಣಮಾಚಾರ್ಯ ಅವರ ಬಗ್ಗೆ ಪ್ರಪಂಚದಾದ್ಯಂತ ಬೆಳೆಸಿದ್ದಾರೆ. ಅದರಿಂದ ಇದನ್ನು ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಧನ್ಯವಾದ ಎಲ್ಲ ಸಂಘಟಕರಿಗೆ. ವೇದಿಕೆ ಮೇಲಿರುವ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಸರ್ವಾಧ್ಯಕ್ಷರು ಮತ್ತು ಸಭೆಯ ಅಧ್ಯಕ್ಷರು ಈ ಒಂದು ಯೋಗೋತ್ಸವದ ರೂವಾರಿಗಳು, ಗೌರವಾಧ್ಯಕ್ಷರು ಮತ್ತು ಎಲ್ಲ ಯೋಗಿಗಳು ಹಿಂದೆ ಎಲ್ಲ ಕುಳಿತಿದ್ದಾರೆ, ಅನಂತವರು ಸೇರಿದ್ದಾರೆ. ಹಾಗೆ ಮುಂದಿನ ಸಾಲಿನಲ್ಲೂ ಸಹ ಈ ಸಂಭ್ರಮದಲ್ಲಿ ಅವರ ಕೊಡುಗೆ ಅಪಾರವಾಗಿದೆ. ಇದಕ್ಕೆ ಯೋಗಿಗಳು ಅಂತ ಅವರೆಲ್ಲ ಮುಂದಿನ ಸಾಲಿನಲ್ಲಿ ಕೂತಿದ್ದಾರೆ, ಹಿಂದಿನ ಸಾಲಿನಲ್ಲಿ ಕೂತಿದ್ದಾರೆ. ಅವರೆಲ್ಲರಿಗೂ ನಾನು ತಲೆಪಾಟಿ ನಮಸ್ಕಾರವನ್ನು ಮಾಡ್ತೇನೆ. ಯೋಗಶ್ರೀ ರಾಜ್ಯ ಮಟ್ಟದ ದ್ವಿತೀಯ ಯೋಗ ಸಮ್ಮೇಳನದ ಸವಿ ಸಂಚಿಕೆಯನ್ನು ನನ್ನ ಸುಯೋಗಗಳು ಯಾರೋ ಬರಬೇಕಾದಕ್ಕೆ ನಾನು ಬಿಡುಗಡೆಯನ್ನು ಮಾಡಿ ಮಾತನಾಡಬೇಕಾದ್ರೆ ಅನಿವಾರ್ಯತೆ. ಹಾಗಾಗಿ ಒಂದು 2 ನಿಮಿಷಗಳನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ. ಬಹುಶಃ ಯೋಗಣ್ಣನವರು ಈ ಒಂದು ಯೋಗ ಸ್ಥಿತಿಯಲ್ಲಿ ಈ 2 ಲೇಖನಗಳನ್ನು ಬರೆದಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಯೋಗಣ್ಣವರ ಬಗ್ಗೆ ಒಂದು ವಿಷಯ ಇದೆ. ಕೆಲವರೆಲ್ಲ ಯೋಗಣ್ಣವರು ಡಾಕ್ಟರ್ ಅಂತ ಕೇಳ್ತಾರೆ, ಕೆಲವರು ಲಾಯರ್ ಅಂತ ಕೇಳ್ತಾರೆ, ಕೆಲವರು ಇಂಜಿನಿಯರ್ ಅಂತ ಕೇಳ್ತಾರೆ, ಕೆಲವರು ಸಹಕಾರ ಕ್ಷೇತ್ರದ ಸಂಘಟಕರ ಅಂತ ಕೇಳ್ತಾರೆ, ಕೆಲವರು ಸಾಹಿತ್ಯ ಲೋಕದಲ್ಲಿ ದೊಡ್ಡ ಸಾಹಿತಿ ಅಂತ ಕುಸ್ಕೊಂಡಿದ್ದಾರೆ. ಹೀಗಾಗಿ ಯೋಗಣ್ಣವರ ಬಗ್ಗೆ ಒಂದು ಸಂಶೋಧನೆ ಮಾಡಬೇಕಾಗಿದೆ. ಯಾರಾದರೂ ಡಾಕ್ಟರೇಟ್ ಮಾಡೋದಂತ ಹುಡುಗರು ಆ ವಿಷಯ ಪಡ್ಕೊಂಡು ಅದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಲಿ ಅಂತ ಹೇಳ್ತಾರೆ. ಯೋಗಣ್ಣವ್ರು ನನಗೆ ಯಾಕೆ ಇಷ್ಟ ಆಗ್ತಾರೆ ಅಂತಂದರೆ ಆಧ್ಯಾತ್ಮ ಮತ್ತು ಆರೋಗ್ಯ ಅಂತ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ.
ಅದರ ಬಗ್ಗೆ ಎರಡು ತುಲನಾತ್ಮಕ ಅಧ್ಯಯನವನ್ನು ಎರಡು ವ್ಯಕ್ತಿಗಳು ಎರಡು ಸಮಾಜದಲ್ಲಿ ಮಾತಾಡುತ್ತಿದ್ದರು. ಆ ವಿಷಯನ ಬಿಟ್ಬಿಟ್ಟು ಅವ್ರು ಬೇರೆ ಬೇರೆ ಮಾತಾಡಿದ್ರು. ಹಾಗಾಗಿ ನಾನು ಇನ್ನೊಂದು ಕಾರ್ಯಕ್ರಮವನ್ನು ಮಾಡಿ ಅವರ ತಳಸ್ಪರ್ಶಿ ಅಧ್ಯಯನ ಇದೆಯಲ್ಲ, ಬಹುಶಃ ಅವ್ರನ್ನ ನಾನು ಹೊಗಳಿಕೆಗೆ ಹೇಳ್ತಾ ಇಲ್ಲ, ದೊಡ್ಡ ಸಾಧ್ಯ ಅದು ಹೇಗೆ ಸಾಧ್ಯ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಬೇಕಾಗಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ಎರಡು ಲೇಖನಗಳಲ್ಲಿ ತುಂಬ ಅಪರೂಪದ ಲೇಖನಗಳು ಬರ್ಕೊಟ್ಟಿದ್ದಾರೆ. ಸರ್ವಾಧ್ಯಕ್ಷರ ಪರಿಚಯವನ್ನು ರಾಕೇಶ್ ಶಿವರಾಮ್ ತುಂಬ ಅಭಿವೃದ್ಧಿ ರೀತಿಯಲ್ಲಿ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಸರ್ವಾಧ್ಯಕ್ಷರ ಸಂಕ್ಷಿಪ್ತ ಭಾಷಣವೂ ಸಹ ಅದರಲ್ಲಿ ಹೆಚ್ಚಾಗಿದೆ. ಶಂಕರನಾರಾಯಣ ಜೋಯಿಸ್ರವರ ಯೋಗ ಮತ್ತು ಆರೋಗ್ಯ ಮತ್ತು ಯೋಗ ಈ ವ್ಯಾಖ್ಯಾನ ಒಂದು ಅಪರೂಪದ ಒಂದು ಲೇಖನ ಅದರಲ್ಲಿದೆ. ಯೋಗದ ವೈಜ್ಞಾನಿಕ ಸಂಶೋಧನೆಗಳು ಡಾಕ್ಟರ್ ಸೋಮೇಶ್ವರ್ ಅವರು ಸುದೀರ್ಘವಾಗಿ ಕಟ್ಟಿಕೊಡುವ ಕೆಲಸವನ್ನು ಮಾಡಿದ್ದಾರೆ. ಯೋಗದಿಂದ ಆಧ್ಯಾತ್ಮಿಕ ಆರೋಗ್ಯ ತುಲನಾತ್ಮಕ ಅಧ್ಯಯನವೂ ಸಹ ಹೊಂದಿದೆ. ಪ್ರಾಣಾಯಾಮದ ಬಗ್ಗೆ ನಾಡು ಕಂಡಂಥ ಅಪರೂಪದ ಲೇಖಕಿ ಲೀಲಾ ಪ್ರಕಾಶ್ ಅವರು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಗೇರಂಡ ಸಮಿತಿಯ ಒಂದು ಪಕ್ಷಿ ನೋಟವನ್ನು ಡಾಕ್ಟರ್ ಎಸ್ ಚಂದ್ರಶೇಖರ್ ಅವರು ತಳಸ್ಪರ್ಶಿ ಅಧ್ಯಯನದ ಮೂಲಕ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯೋಗ ಮತ್ತು ಆರೋಗ್ಯ ಡಾಕ್ಟರ್ ಭಾವನಾ ಆರ್ ಮಧುಸೂದನ್ ಅವರು ಕೊಡುವಂಥ ಕೆಲಸ ಮಾಡಿದ್ದಾರೆ. ಪ್ರಾಣಾಯಾಮದ ವೈಜ್ಞಾನಿಕ ವಿಶ್ಲೇಷಣೆ ಡಾಕ್ಟರ್ ನಂದಿನಿ ಮೂರ್ತಿ ಅವರು ತುಂಬ ಅಭಿವೃದ್ಧಿ ಕಟ್ಟಿಕೊಡುವ ಕೆಲಸವನ್ನು ಮಾಡಿದ್ದಾರೆ. ಬಂಜೆತನ ನಿವಾರಣೆಯ ಯೋಗದ ಮಹತ್ವ ಡಾಕ್ಟರ್ ಶರತ್ ಕುಮಾರ್ ಅವರು ಲೇಖನವನ್ನು ಬರೆದಿದ್ದಾರೆ. ಅಷ್ಟಾಂಗ ಯೋಗದಲ್ಲಿ ಯಮ ಮತ್ತು ನಿಯಮ ಪಾಲನೆ ನಾರಾಯಣ ಹೆಗ್ಡೆ ಅವರು ತುಂಬ ಚೆನ್ನಾಗಿ ಕಟ್ಟಿಕೊಡುವ ಕೆಲಸವನ್ನು ಮಾಡಿದ್ದಾರೆ. ಮೈಸೂರು ಯೋಗ ವೈವಿಧ್ಯತೆಯ ತವರು ಅನಂತರವರು ಇನ್ನೊಂದು ಲೇಖನವನ್ನು ಅದರಲ್ಲಿ ತುಂಬ ಚೆನ್ನಾಗಿ ತಳಸ್ಪರ್ಶಿ ಅಧ್ಯಯನ ಮಾಡಬೇಕು ಕೊಟ್ಟಿದ್ದಾರೆ. ದೇಗುಲ ದರ್ಶನದಿಂದ ಆರೋಗ್ಯ ವರ್ಧನೆ ನಾಗಮಲ್ಲಿಯವರು ಅವರು ಸಹ ತುಂಬ ಅಪರೂಪದ ಕೃತಿಯನ್ನು ನೋಡಿದ್ದಾರೆ. ಭಾವಾತೀತ ಧ್ಯಾನವೊಂದು ಪರಿಚಯ ಜಗನ್ನಾಥ್ ಶೆಟ್ಟಿ ಅವರು ಲೇಖನವನ್ನು ಬರೆದಿದ್ದಾರೆ. ಇನ್ನೂ ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಿ ಬರ್ಕೊಂಡಿದ್ದೇನೆ, ಮಾತಾಡಲಿಕ್ಕೆ ಹೋಗಲ್ಲ, ಯಾಕೆಂದರೆ ಅಪರೂಪದ ಒಂದು ಸಮಾವೇಶ ಇಲ್ಲಿ ನಡೀತಾ ಇದೆ. 2015ರಲ್ಲಿ ದೆಹಲಿಯಲ್ಲಿ ಮೊದಲನೇ ವಿಶ್ವ ಯೋಗ ದಿನ ನಡೆಯುತ್ತೆ. ನೀವು ಪತ್ರಿಕೆಯಲ್ಲಿ ಮತ್ತು ದೂರದರ್ಶನದಲ್ಲಿ ನೋಡಿರ್ತೀರಿ. ಅಮೆರಿಕದ ಲಿಂಚ್ ಅಂತಕ್ಕಂಥ ಹೆಣ್ಮಗಳು ಅಷ್ಟಾಂಗ ಯೋಗದಲ್ಲಿ ಅಪಾರ ಪಾಂಡಿತ್ಯವನ್ನು ಪಡೆದಂಥವರು ಆ ಕಾರ್ಯಕ್ರಮದ ಉದ್ಘಾಟನೆ ಬಂದಿರ್ತಾರೆ ದೇವಿ. ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣವೇ ಅದರ ಭೂಮಿಗೆ ತೀರ್ಥಾಟ ನಮಸ್ಕಾರವನ್ನು ಮಾಡ್ತಾರೆ. ಪತ್ರಕರ್ತರು ಇದ್ದಾರೆ. ಪತ್ರಕರ್ತರು ಕೇಳ್ತಾರೆ, ನೀವು ಪಾಶ್ಚಿಮಾತ್ಯ ದೇಶದಿಂದ ಬಂದಿದ್ದೀರಿ, ನಿಮ್ಮ ಧರ್ಮ ಬೇರೆ ಧರ್ಮ, ಆದರೆ ಈ ಭೂಮಿಗೆ ನೀವು ದೀರ್ಘಾಟ ನಮಸ್ಕಾರವನ್ನು ಮಾಡ್ತಿದ್ದೀರಲ್ಲ ಯಾಕೆ ಅಂತ ಕೇಳಿದರೆ ಅವರನ್ನು ಮಾಡ್ತಾ ಇದ್ದಾರೆ. ಕ್ರಿಸ್ತ ಪೂರ್ವ ಸುಮಾರು 5,000 ವರ್ಷಗಳ ಹಿಂದೆಯೇ ಇಡೀ ವಿಶ್ವಕ್ಕೆ ಯೋಗವನ್ನು ಕೊಡುವುದರ ಮೂಲಕ ಇದು ತಾಯಿ ಭೂಮಿ ಆಗಿದೆ. ಆ ಕಾರಣಕ್ಕೆ ನಾನು ಈ ಭೂಮಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತೇನೆ. ಹಾಗಾಗಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಿದೆ. ಇಂದಿನ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನ ನಿನ್ನೆ ನಡೆದಿದೆ. ಇವತ್ತು ನಮ್ಮ ದ್ವಿತೀಯ ಯೋಗ ಸಮ್ಮೇಳನ ಇಲ್ಲಿ ನಡೀತಾ ಇದೆ. ದ್ವಿತೀಯ ವಿಘ್ನ ಬಂದಿಲ್ಲ, ಎಲ್ಲ ಒಳ್ಳೊಳ್ಳೆ ವಿದ್ವಾಂಸರು ಬಂದು ಯೋಗವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಏನು ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಪ್ರಾಪ್ತಂತು ರಕ್ಷಣೀಯಂ ಕ್ಷೇಮ ಅಂತ. ಯಾವುದು ನಮಗೆ ಸಿಕ್ಕಿಲ್ವೋ ಅದನ್ನ ಪಡೆಯುವುದು ಯೋಗ, ಪಡೆದದನ್ನ ಕೊನೆಯವರೆಗೆ ಇಟ್ಕೊಳ್ಳುವಂಥದ್ದು ಕ್ಷೇಮ ಅಂತ. ಈ ಯೋಗವನ್ನು ಕಲಿತರೆ ನಿಮ್ಗೆ ಅದೇ ಆಗೋದು. ಮಾನಸಿಕವಾದ ಪ್ರಕ್ಷುಬ್ಧತೆ ಹೋಗಿ ನಿಮಗೆ ನಿರಂತರವಾಗಿ ಮನೋವಾಕ್ಕಾಯ ದೋಷ ಹರತೆ ಐಪತಯೇ ನಮಃ ಅಂತ ಈ ಪತಂಜಲಿ ಆತ ಮನಸ್ಸಿನ ದೋಷ, ವಾಕ್ದೋಷ, ಕಾಯ ದೋಷವನ್ನ ಪರಿಹರಿಸಿದಂತಹ ಯೋಗಿ ಹೇಳಿಕೊಟ್ಟಂತಹ ಯೋಗ. ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ, ಆಸನ, ಧಾರಣ, ಪ್ರತ್ಯಾಹಾರ ಇವುಗಳೆಲ್ಲದರಿಂದ ಕೊನೆಗೆ ಸಮಾಧಿ ಸ್ಥಿತಿಯನ್ನು ತಲುಪುವಂತಹದ್ದನ್ನ ಯೋಗ ಹೇಳಿಕೊಡ್ತದೆ. ಯೋಗ ಬರೀ ಆಸನವಲ್ಲ, ಯೋಗ
ಮನೋವಿಜ್ಞಾನವನ್ನು ಓದಿದ್ದೀರಿ ಅದರಲ್ಲಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂದ್ರೆ ಮಾನಸಿಕ ಮೂಲ ಕಾಯಿಲೆಗಳಲ್ಲಿ ಅಸ್ತಮ ಮತ್ತೆ ಹೃದಯ ಕಾಯಿಲೆ, ಯಾವುದೇ ಕಾಯಿಲೆ ಇರಲಿ ಎಲ್ಲಕ್ಕೂ ಮನಸ್ಸೇ ಮೂಲ ಕಾರಣ. ಮನೆಯೇವ ಮನುಷ್ಯಾನ ಕಾರಣ ಬಂಧ ಮೋಕ್ಷ ಯೋಗ ಅಂತ ಮನಸ್ಸನ್ನು ನಿಗ್ರಹಿಸಿದ್ರೆ ಏನನ್ನು ಬೇಕಾದ್ರೂ ನಿಗ್ರಹಿಸಬಹುದು. ಏನ ಬದ್ಧತೆ ಪವನಸ್ಥೇನೇವ ಬದ್ಧತೆ ಅಂತ ಹೇಳಿ ಪ್ರಾಣಾಯಾಮದಲ್ಲಿ ಹೇಳ್ತಾರೆ. ನೀವು ವಾಯುವನ್ನು ನಿರೋಧಿಸಿದ್ರೆ ವಾಯು ಮನವನ್ನು ನಿರೋಧಿಸುತ್ತದೆ ಅಂತ. ಚಿತ್ತವೃತ್ತಿ ವಿರೋಧವನ್ನು ಉಂಟು ಮಾಡುವ ಪ್ರಾಣಾಯಾಮ, ಯೋಗ, ಆಸನ ಇವುಗಳಿಂದ ಮನುಷ್ಯ ಪರಿಪೂರ್ಣನಾಗಿ ಮಾನವತೆಯ ಔನ್ನತ್ಯಕ್ಕೆ ತಲುಪಬಹುದು ಅಂತ ಹೇಳಿಕೊಟ್ಟಿರುವಂತಹ ಇಂಥ ಯೋಗಶಾಸ್ತ್ರ ನಮ್ಮ ಅನಂತವರು ಅವರ ಪುಸ್ತಕ ಕೂಡ ಬಿಡುಗಡೆಯಾಗಿದೆ. ಕೃಷ್ಣಮ್ಮ ಅಯ್ಯಂಗಾರಿಯ ಮೈಸೂರಿನ ಮಹಾಯೋಗಿಯ ಬಗ್ಗೆ ತುಂಬಾ ಚೆನ್ನಾಗಿ ವಿಶದೀಕರಿಸಿದ್ದಾರೆ. ಮತ್ತೆ ಇವತ್ತಿನ ಯೋಗ ಸಿರಿಯಲ್ಲಿ ಯೋಗಕ್ಕೋಸ್ಕರ ಬರೆದಂತಹ ಯೋಗಿಗಳ ಸಿರಿಯನ್ನ ಪ್ರದರ್ಶಿಸಿದ್ದಾರೆ. ಅವರ ವಿದ್ವತ್ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಎಲ್ಲ ಯೋಗಿಗಳು ಕೈ ಜೋಡಿಸಿ ಯುಜಿರ್ಧಾತುವಿನ ಬಂದಿರೋ ಯೋಗವನ್ನ ಒಟ್ಟುಗೂಡಿಸಿ ನಾವೆಲ್ಲ ಒಂದೇ ವಸುಧೈವ ಕುಟುಂಬಕಂ ಅಂತ ಇತ್ತು. ಯೋಗಿಗಳೆಲ್ಲ ಯೋಗ ರೀತಿಯಲ್ಲಿ ಬಂದು ಎಲ್ಲ ರೀತಿಯ ಅರಿಷಡ್ ವರ್ಗಗಳಿಂದ ದೂರಾಗಿ ಜೊತೆಯಲ್ಲಿರುವುದೇ ಈ ಯೋಗ ಸಮ್ಮೇಳನದ ಆಶಯ, ಗುರಿ. ಅದನ್ನೆಲ್ಲ ಮಾಡಿದ್ದೀರಿ. ನಿಮಗೆಲ್ಲ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ಭವೇತ್. ರಾಜ್ಯ ಮಟ್ಟದ ದ್ವಿತೀಯ ಯೋಗ ಸಮ್ಮೇಳನದ ಪ್ರಯುಕ್ತ ನಾವೆಲ್ಲರೂ ಇವತ್ತಿಲ್ಲಿ ಭಾಗವಹಿಸ್ತಾ ಇದ್ದೇವೆ. ವೇದಿಕೆ ಮೇಲಿರುವಂಥ ಹಿರಿಯರಾದಂಥ ಪ್ರೊಫೆಸರ್ ರಾಮಚಂದ್ರ ಅವರ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಲ್ಲ ಪಾಠಶಾಲೆಗಳ ಗುರುಗಳಿದ್ದೀರಿ, ಯೋಗಿಗಳಿದ್ದೀರಿ. ವೇದಿಕೆ ಮುಂಭಾಗದಲ್ಲೂ ಕೂಡ ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತ ಜಿಲ್ಲೆಯ ಯೋಗ ಶಾಲೆಗಳಿಂದ ಬಂದಿರುವಂಥ ಎಲ್ಲ ಶಾಲೆಯ ಮುಖ್ಯಸ್ಥರುಗಳು ಮತ್ತು ಇಲ್ಲಿ ಯೋಗಿಗಳಿದ್ದೀರಿ, ವಿದ್ಯಾರ್ಥಿಗಳೇ. ಒಂದೇ ನಿಮಿಷದಲ್ಲಿ ಭಾಷಣ ಮಾಡ್ಬೇಕಂತ ಹೇಳಿದರೆ ತುಂಬಾ ಕಷ್ಟದ ಕೆಲಸ ಅದು. ಹಾಗಾಗಿ ಭಾಷಣ ಮಾಡಕ್ ಹೋಗೋದಿಲ್ಲ. ಇವತ್ತು ಈ ಸಮ್ಮೇಳನದ ಒಂದು ಉದ್ದೇಶದ ಅಂಗವಾಗಿ ತಾವೆಲ್ಲರೂ ಇಲ್ಲಿ ಭಾಗವಹಿಸಿ ಯೋಗದ ಬಗ್ಗೆ, ಯೋಗದ ಅಭ್ಯಾಸದ ಬಗ್ಗೆ ಹಲವಾರು ವಿಚಾರಗಳನ್ನ ಮಾತಾಡೋರು ಇಲ್ಲಿ ತುಂಬಾ ಜನ ವಿದ್ವಾಂಸರಿದ್ದಾರೆ. ಆ ಒಂದು ವಿಷಯದಲ್ಲಿ ತರಬೇತಿಯನ್ನು ಕೊಟ್ಟು ಆ ಒಂದು ವಿಷಯದಲ್ಲಿ ಅನುಭವ ಇದ್ದಂತ ಹಲವಾರು ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳಿದ್ದಾರೆ. ಹಾಗಾಗಿ ಆ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೂ ಕೂಡ ನನ್ನ ಅನುಭವದಲ್ಲಿ ನಾನು ಒಬ್ಬ ಸ್ಪೋರ್ಟ್ಸ್ ಪರ್ಸನ್, ಸೈಕ್ಲಿಂಗ್ ಮಾಡುವೆ, ಫುಟ್ಬಾಲ್ ಮಾಡುವೆ, ಎಲ್ಲವೂ ಸುಲಭ ಆಗಿತ್ತು. ಯಾವುದೇ ಸ್ಪೋರ್ಟ್ಸ್ ಅನ್ನು ಕಲಿಯೋದು ನನಗೆ ಕಷ್ಟ ಆಗಿರಲಿಲ್ಲ. ಆದರೆ ಯೋಗ ಅನ್ನೋದನ್ನ ಕಲಿಯೋದು ಬಂದಾಗ ತುಂಬಾ ಕಷ್ಟ ಆಯಿತು. ಯಾಕಂದ್ರೆ ನನ್ನಲ್ಲಿ ಆ ಒಂದು ಕಡೆ ಕೂತು ಕಣ್ಮುಚ್ಚಿ ಧ್ಯಾನ ಮಾಡೋ ಅಭ್ಯಾಸನೇ ಇರಲಿಲ್ಲ. 2 ನಿಮಿಷ ಅಲ್ಲ, ಒಂದೇ ಒಂದು ನಿಮಿಷ ನನ್ನನ್ನು ಒಂದು ಕಡೆ ಕೂರಿಸೋದಾದ್ರೂ ಈಗಲ್ಲ, ಈಗ ಸ್ವಲ್ಪ ಕೂರೋ ಅಭ್ಯಾಸ ಆಗಿದೆ. 2 ಗಂಟೆ ಟೈಮಿಂದ ಇಲ್ಲೇ ಕೂತಿದ್ವಿ, ಈಗೇನು ತೊಂದರೆ ಆಗೋದಿಲ್ಲ. ಒಂದು ಕಡೆ ಕೂತ ಅಭ್ಯಾಸ ಆಗಿದೆ. ಆದರೆ ನನ್ನ ಬಾಲ್ಯದಲ್ಲಿ ಒಂದು ಕಡೆ ನಾನು ಕೂರೋದಾದ್ರೆ ತುಂಬಾ ಕಷ್ಟ ಆಗೋದು. ಆದರೆ ಯೋಗದ ಅಭ್ಯಾಸದಿಂದ ಸ್ವಲ್ಪ ಅದನ್ನು ನಿಯಂತ್ರಣ ಮಾಡುವಂತ ಒಂದು ಶಕ್ತಿ ಬಂತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಬ್ಬ ಯುವಕರಲ್ಲೂ, ವಿಶೇಷವಾಗಿ ವಿದ್ಯಾರ್ಥಿಗಳಿದ್ದೀರಿ, ನಾವು ಯಾವುದೇ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆದ್ರೆ ಯೋಗದ ಅಭ್ಯಾಸದಲ್ಲಿ ಅದರದೇ ಆದಂತ ಒಂದು ಶಕ್ತಿ ಇದೆ. ನಮ್ಮ ದೈಹಿಕ, ಮಾನಸಿಕ ಮತ್ತೆ ನಮ್ಮ ಉಸಿರ ಒಂದು ನಿಯಂತ್ರಣದಲ್ಲಿ ಅದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಯೋಗದ ಅಭ್ಯಾಸ ಪ್ರತಿಯೊಬ್ಬರಲ್ಲೂ ಇರಬೇಕು. ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಅಭ್ಯಾಸವನ್ನ ಯಾರು ಬೇಕಾದ್ರೂ ಶುರು ಮಾಡ್ಬೋದು. ಯಾವುದೇ ವಯಸ್ಸಿನವರಾದ್ರೂ ಶುರು ಮಾಡ್ಬೋದು, ಸಣ್ಣ ವಯಸ್ಸವರಾದ್ರೂ ಶುರು ಮಾಡ್ಬೋದು, ಹಿರಿಯರು ಶುರು ಮಾಡಿರ್ಬೋದು, ಕಲ್ತವರು, ಮರ್ತವರು, ಯಾವುದೇ ಸಂದರ್ಭದಲ್ಲೂ ಆ ಯೋಗದ ಅಭ್ಯಾಸವನ್ನು ಶುರು ಮಾಡ್ಲಿಕ್ಕೆ ಯಾವುದೇ ಅಡಚಣೆ ಇರೋದಿಲ್ಲ. ಬೇರೆ ಯಾವ ಆಕ್ಟಿವಿಟಿ ತಗೊಳ್ಳಿ, ನೀವು ಜಿಮ್ಗೆ ಹೋಗೋದಾದ್ರೆ ವಯಸ್ಸಾದ್ರೆ ಜಿಮ್ಗೆ ಹೋಗ್ಬೇಡಿ ಅಂತಾರೆ, ಸಣ್ಣ ವಯಸ್ಸಾದ್ರೆ ತುಂಬಾ ವೇಟ್ ಎತ್ತಬೇಡಿ ಅಂತಾರೆ, ಮಧ್ಯ ವಯಸ್ಸಿನವರಾದ್ರೆ ಸ್ವಲ್ಪ ಜೋಪಾನವಾಗಿ ವೇಟ್ ಎತ್ತಿ ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಒಂದು ಅಡ್ಡಿ ಇದ್ದೇ ಇರುತ್ತೆ. ಆದ್ರೆ ಯೋಗದ ಅಭ್ಯಾಸದಲ್ಲಿ ಅಂತ ಅಡಚಣೆಗಳು ಇರೋದಿಲ್ಲ. ಅದನ್ನ ಒಳ್ಳೆಯ ಒಬ್ಬ ಗುರುವಿನ ಒಂದು ಕೆಳಗೆ ಯೋಗವನ್ನ ಕಲ್ತಿದ್ದೆ ಆದಲ್ಲಿ ಅದನ್ನ ನಮ್ಮ ಜೀವನದ ಶೈಲಿಯಲ್ಲಿ ಆಗಲಿ, ಊಟದ ಅಭ್ಯಾಸಗಳಲ್ಲಿ ಆಗಲಿ, ಅಥವಾ ನಾವು ನಡೆಸ್ಕೊಳ್ಳುವಂತ ಕೆಲಸದ ರೀತಿ ನೀತಿಗಳಲ್ಲಿ ಆಗಲಿ, ಎಲ್ಲ ಒಂದು ವಿಷಯದಲ್ಲೂ ಯೋಗದಿಂದ ನಮಗೆ ಉಪಯೋಗನೇ ಇದೆ ಹೊರತು ಯಾವುದೇ ತರದ ಹಿನ್ನಡೆ ಆಗೋದಿಲ್ಲ.
ಅಲ್ಟಿಮೇಟ್ ಗೋಲ್ ಏನಾಗಿರುತ್ತೆ, ನಾವು ಖುಷಿಯಾಗಿರ್ಬೇಕಾದ್ರೆ ನಮ್ಮ ಹೆಲ್ತ್ ಅನ್ನ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಹೆಲ್ತಿ ಸೊಸೈಟಿ ಇಸ್ ಅ ಹ್ಯಾಪಿ ಸೊಸೈಟಿ ಅಂತ ಎಲ್ಲರೂ ನಾವು ತಿಳಿದಿರುವಂತದ್ದೇ ಇವತ್ತು. ಆದರೆ ಎಲ್ಲೋ ಒಂದ್ ಕಡೆ ನಮ್ಮ ಹೆಲ್ತ್ ನ ನೋಡ್ಕೊಳ್ಳುವಂತ ವಿಷಯದಲ್ಲಿ ನಾವೆಲ್ಲರೂ ಎಡುತ್ತಾ ಇದ್ದೀವಿ. ಅದು ದೈಹಿಕವಾಗಿ, ಊಟದ ಅಭ್ಯಾಸ, ಅಡಿಕ್ಷನ್. ತುಂಬಾ ಜನ ಇವತ್ತು ವೈಸ್ ಚಾನ್ಸಲರ್ಗಳು ಮತ್ತು ಶಾಸಕರು ಇಬ್ಬರು ಅಡಿಕ್ಷನ್ ಬಗ್ಗೆ ಹೇಳಿದ್ದಾರೆ, ಡ್ರಗ್ ಅಬ್ಯೂಸ್ ಬಗ್ಗೆ ಹೇಳಿದ್ದಾರೆ, ಮೊಬೈಲ್ ಅಡಿಕ್ಷನ್ ಬಗ್ಗೆ ಹೇಳಿದ್ದಾರೆ, ಡಿಜಿಟಲ್ ಅಡಿಕ್ಷನ್ ಬಗ್ಗೆ ಹೇಳಿದ್ದಾರೆ. ಇವೆಲ್ಲದರ ಒಂದು ವಾತಾವರಣದಲ್ಲಿ ನಾವು ನಮ್ಮತನನ್ನ ನಾವು ಕಳ್ಕೊತಾ ಇದೀವಿ. ಎಲ್ಲೋ ಒಂದ್ ಕಡೆ ನಮ್ಮ ಅಸ್ತಿತ್ವವನ್ನ, ಅಂದ್ರೆ ನಮ್ಮ ಉಸಿರಿನ ಒಂದು ನಿಯಂತ್ರಣ, ನಮ್ಮ ಏನ್ ಅಟೆನ್ಷನ್ ಸ್ಪ್ಯಾನ್ ಹೇಳ್ತೀವಿ, ಒಂದು ವಿಷಯದ ಮೇಲೆ ಸಂಕ್ಷಿಪ್ತವಾಗಿ, ಒಂದು ವಿಷಯದ ಮೇಲೆ ಆಳವಾಗಿ ಆಲೋಚನೆ ಮಾಡುವಂತ ಶಕ್ತಿಯನ್ನು ಕೂಡ ನಾವು ಕಳ್ಕೊತಾ ಇದೀವಿ. ಆ ಒಂದು ಎಲ್ಲ ಶಕ್ತಿಯನ್ನ ಕಳ್ಕೊಳ್ಳುವಂತ ಸಂದರ್ಭದಲ್ಲಿ ಯೋಗದ ಅಭ್ಯಾಸ ಪ್ರತಿಯೊಬ್ಬ ವಿದ್ಯಾರ್ಥಿಯು, ಪ್ರತಿಯೊಬ್ಬ ಮಗುವಿನಲ್ಲೂ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬೆಳೆಸುವಂತ ಕೆಲಸ ಈ ಒಂದು ಸಮ್ಮೇಳನದ ಮೂಲಕ ಮತ್ತು ತಾವೆಲ್ಲ ಯೋಗಿಗಳಿದ್ದೀರಿ, ತಮ್ಮೆಲ್ಲರ ಮೂಲಕ ಪ್ರತಿಯೊಬ್ಬರಿಗೂ ಈ ಒಂದು ಯೋಗದ ಅಭ್ಯಾಸ ದೊರಕಲಿ ಅಂತ ಆಶಯಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ಶಂಕರನಾರಾಯಣ ಜೋಯಿಸರು ಇಂದಿನ ಸಮ್ಮೇಳನದ ಅಧ್ಯಕ್ಷರಾಗಿರುವ ಪ್ರೊಫೆಸರ್, ವಿದ್ವಾಂಸರಾಗಿರುವ ಶ್ರೀಯುತ ರಾಮಚಂದ್ರ ಜಿ ಭಟ್ರವರಿಗೆ ಧ್ವಜವನ್ನು ಹಸ್ತಾಂತರ ಮಾಡುವುದರ ಮೂಲಕ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಸ್ವಲ್ಪ ಹಿಂದೆ ಬನ್ನಿ ಸರ್, ವಿಡಿಯೋ ಇದೆ, ಹಿಂದೆ ಬನ್ನಿ ಸರ್. ಇಂದಿನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ सर्वे सभामध्ये पीठ अधिष्ठिताः गण्याः वरेण्याः सर्वेभ्यः ವಂದನಾನಿ. ಒಳ್ಳೆಯ ಜಿಜ್ಞಾಸೆಯಿಂದ ಯೋಗದ ಬಗ್ಗೆ ತಿಳಿಯುವ ಹಂಬಲದಿಂದ ಬಂದಂತಹ ಮಾತೆಯರೇ, ಭಗಿನಿಯರೇ, ಯುವಕ ಯುವತಿಯರೇ, ಛಾತ್ರ ಛಾತ್ರಿಯರು, ಜಗತ್ತು ಸಂತ್ರಸ್ತವಾಗಿದೆ, ಯುದ್ಧಾಕ್ರಾಂತವಾಗಿದೆ. ಮುಂದೇನು ಎಂಬ ಆತಂಕ ಸಕಲ ಮಾನಸ ವಲಯದಲ್ಲಿ ಸುತ್ತಾಡ್ತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಈ ವರ್ಷದ ಯೋಗ ದಿನದ ಆಚರಣೆ ನಿನ್ನೆ ದಿವಸ ಸಂದಿದೆ. ಇವತ್ತು ಇಲ್ಲಿ, ಅದನ್ನು ಮೈಸೂರಿನಲ್ಲಿ ರಾಜ್ಯ ಮಟ್ಟದ ದ್ವಿತೀಯ ಯೋಗ ಸಮ್ಮೇಳನ 2025 ಇದರ ಆಯೋಜನೆ ಆಗ್ತಾ ಇದೆ. ಈ ಸಮ್ಮೇಳನದ ಇತಿಹಾಸ ಬಹು ದೀರ್ಘಕಾಲೀನವಲ್ಲದಿದ್ದರೂ ಸೂಕ್ತವಾಗಿ ಇದಕ್ಕೆ ತಳಹದಿಯನ್ನು ಹಾಕಿದ್ದಾರೆ ನಮ್ಮ ಈ ಕಾರ್ಯಕರ್ತರ ಗಣ ಸಮೂಹ. ಯೋಗದ ಬಗ್ಗೆ ಸಮ್ಮೇಳನ ನಡೆಸೋದು ಯಾಕೆ? ಯಾಕೆಂದ್ರೆ ಯೋಗ ಅಂದರೆ ಕೇವಲ ಮಾತಿನ ಆಡಂಬರ ಅಲ್ಲ, ಅದು ಕ್ರಿಯಾಯೋಗ. ಅದು ಕ್ರಿಯಾರೂಪದಲ್ಲಿ ವ್ಯಕ್ತವಾಗಬೇಕು. ಅದಕ್ಕೆ ಸೂತ್ರವನ್ನೇ ಪ್ರಣಯನ ಮಾಡಿದ್ದಾರೆ ಪತಂಜಲಿಗಳು.
ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಿ ಕ್ರಿಯಾಯೋಗ ಅಂತ ಶಬ್ದವನ್ನು ಬಳಸಿದ್ದಾರೆ. ಹಾಗಾಗಿ ತಪಸ್ ಮಾಡುವವರು, ಸ್ವಾಧ್ಯಾಯ ಮಾಡುವವರು, ಭಗವಂತನಲ್ಲಿ ಭಕ್ತಿ ಇಟ್ಟುಕೊಂಡವರು ಎಲ್ಲ ಇಲ್ಲಿ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅಗ್ರಗಣ್ಯರೆಲ್ಲ ಶೋಭಾಯಮಾನರಾಗಿದ್ದಾರೆ. BK ಅಯ್ಯಂಗಾರವರ ಸ್ಮರಣೆಯ ಕಂಪನವೂ ಕೂಡ ಈ ಸಭಾಮಂಡಲವನ್ನು ವ್ಯಾಪಿಸ್ತಾ ಇದೆ. ಸ್ವತಃ ಅವರ ಶಿಷ್ಯರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅಯ್ಯಂಗಾರ BK ಅಯ್ಯಂಗಾರ ಜೊತೆಗೆ ಅನೇಕ ಸಾರಿ ನಾನು ಹತ್ತಿರದಿಂದ ವರ್ಣನೆ ಒಂದು ಸಂತೋಷದ ಘಟನೆ ಆಯಿತು. ಅದು ಎಸ್ ವ್ಯಾಸ ಯೋಗ ವಿಶ್ವವಿದ್ಯಾಲಯದಲ್ಲಿ ಅವರ ಬಂದಿದ್ದಾರೆ. ಅವರಿಗೆ ಏನು ಸಂತೋಷ ಆಯಿತು ಅಂದರೆ ನನಗೆ ಆಶ್ಚರ್ಯ. ಯಾಕೆಂದರೆ ಅವರು ಚೈನಾ ದೇಶದಲ್ಲಿ ಲಕ್ಷ ಲಕ್ಷ ಜನಗಳಿಗೆ ಯೋಗಾಭ್ಯಾಸ ಮಾಡಿಸ್ತಾ ಇದ್ರು. ಅಂತಹ ಕೃತಿಗಳನ್ನು ಓದಿದ್ದೀನಿ ನಾನು. ಪುಣೆಯಲ್ಲಿ ಅವರ ಯೋಗ ಕೇಂದ್ರಕ್ಕೆ ಹೋಗಿದ್ದೀನಿ. ಅಂತಹ ಪವಿತ್ರಾತ್ಮರು ನಾನು ಹೀಗೆ ಮಾತಾಡ್ತಾ ಇದ್ದೆ ವೇದಿಕೆಯಲ್ಲಿ. ಅವರು ಸಂತೋಷ ಪಟ್ಟಿದ್ದು ಯಾವುದನ್ನು ನಾನು ಕೇಳಿ ಅಂದರೆ, ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಅವರಿಗೆ ಆನಂದವಾದದ್ದು ಎಷ್ಟು ಸುಂದರವಾದ ಭಾಷೆ ಎಂದು ಕನ್ನಡ, ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ತುತ್ತೂರಿ ಬಾರಿಸಿರಿ ಅಂತ ಸಂತೋಷಪಟ್ಟು. ಹಾಗಾಗಿ ಇವತ್ತು ಕೂಡ ನಾವು ಬಹಳ ಔಚಿತ್ಯಪೂರ್ಣವಾಗಿ ಅದನ್ನು ಮಾಡಿದ್ದೇವೆ. ನಮಗೆಲ್ಲ ಈಗ ಕೈ ಕಾಲು ಅದನ್ನು ಗಟ್ಟಿ ಮಾಡುವ ಯೋಗದ ಬಗ್ಗೆ ಚೆನ್ನಾಗಿ ಪರಿಚಯ ಇದೆ. ಆಸನ, ಪ್ರಾಣಾಯಾಮ. ಇವತ್ತು ರೋಗ ನಿವಾರಣೆ ಪ್ರಧಾನ. ರೋಗ, ರಾಗ ಹೆಚ್ಚಾಗಿದೆ, ಜಗತ್ತಿನೆಲ್ಲ ಆವರಿಸಿದೆ. ಅದಕ್ಕೋಸ್ಕರವಾಗಿ ಇದೆರಡನ್ನು ದೂರ ಮಾಡಿಕೊಳ್ಳಿಕ್ಕೆ ಬರೀ ರೋಗವನ್ನು ಮಾತ್ರ ಅಲ್ಲ, ರಾಗವನ್ನು ಕೂಡ. ಈ ರಾಗ ಅಂದರೆ ಸಂಗೀತದ ರಾಗ ಅಲ್ಲ, ಮನುಷ್ಯನೊಳಗಿರುವ 8 ರೀತಿಯ ಕಾಂಡ ತಾಂಡವ. ಅದನ್ನು ಷಡ್ವೈರಿ ಅಂತ ಕರೀತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಅಷ್ಟೇ ಅಲ್ಲ, ಈಗ ಆಧುನಿಕ ಯುಗದಲ್ಲಿ ಶೋಕ, ಭಯ, ಈಗ 2 ಹೆಚ್ಚು ಕಾಂಪ್ಲೆಕ್ಸ್ಗಳು, ಸಿಂಡ್ರೋಮ್ಗಳು ಅಂತೆಲ್ಲ ಕರೀತಾರೆ ಈ ಮನೋವಿಜ್ಞಾನಿಗಳು. ಹಾಗಾಗಿ ಅದರ ದುಷ್ಪರಿಣಾಮ ಮಕ್ಕಳಲ್ಲಿ ಕಾಣ್ತಾ ಇದೆ. ಅನೇಕರು ಆತಂಕವನ್ನು ಈ ವೇದಿಕೆಯಿಂದ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನು ಮಾಡಬೇಕು? ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಯೋಗವನ್ನು ಎಲ್ಲ ಕಾಲೇಜುಗಳಲ್ಲೂ ಕೂಡ ಕಂಪಲ್ಸರಿ ಮಾಡಬೇಕು. ಈ ಕರೆಯನ್ನು ನಾವು ಇವತ್ತು ಮತ್ತೆ ಮತ್ತೆ ಇಂಥ ವೇದಿಕೆಯಲ್ಲಿ ಕೊಡ್ತಾ ಇದ್ದೀವಿ. ಆದರೆ ಮೈಸೂರಿನ ಈ ಯೋಗ ಧಾಮದಿಂದ ಅದರಲ್ಲೂ ಕೂಡ ಇವತ್ತು ಈಗ ಒಂದು ದಿವಸದ ಈ ಆಚರಣೆ ನಡೀತಾ ಇದೆ. ರಾಜ್ಯ ಮಟ್ಟದ ದ್ವಿತೀಯ ಯೋಗ ಸಮ್ಮೇಳನ. ಇದರಿಂದ ನಾವು ಈ ಕರೆಯನ್ನು ಇಡೀ ವಿಶ್ವಕ್ಕೆ ಕೊಡ್ತೇವೆ. ಇಂಥ ಕರೆ ಕೊಡೋದಕ್ಕೆ ಯೋಗ್ಯವಾದ ಜಾಗ ಮೈಸೂರು. ಯಾಕೆ ಅಂತ ಮಹಾಮಹಿಮರೆಲ್ಲ ಇದ್ರು. ನಾನು ಇಲ್ಲೇ ಓದಿದವನು, ಮೈಸೂರು ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ. ಹಾಗೆ ಅಲ್ಲಿ ಸುತ್ತಮುತ್ತಲು ಒಂದೊಂದು ಅಗ್ರಹಾರಗಳಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಎಲ್ಲ ಕಡೆಗೂ ಕೂಡ ಯೋಗವೇ. ಯಾಕೆ ಯೋಗ? ಕೆಲವುಗಳು ಜನ ಯೋಗಿಗಳು, ಕೆಲವು ಜನ ತಪೋಯೋಗಿಗಳು, ಕೆಲವು ಜನ ವೇದಯೋಗಿಗಳು, ಕೆಲವರು ಯಜ್ಞ ಯೋಗಿಗಳು, ಕೆಲವರು ಅಧ್ಯಾತ್ಮ ಯೋಗಿಗಳು. ಎಷ್ಟೆಲ್ಲ ವಿಶ್ವರೂಪ ಇದೆ. ಯಾರೆಲ್ಲ ಸಂಯಮಿಗಳು ಮನಸ್ಸಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ನಿತ್ಯಾನುಷ್ಠಾನ ಮಾಡ್ತಾರೆ, ಅದರಲ್ಲೂ ವಿಶೇಷವಾಗಿ ಕೆಲವಷ್ಟು ದುರಭ್ಯಾಸವನ್ನು ಬಿಟ್ಟಿರ್ತಾರೆ, ಅವರು ಯೋಗಿಗಳು. ಅದಕ್ಕಾಗಿ ಇವತ್ತಿನ ಭಾಷಣ ಅರ್ಥ ಆಗೋದಕ್ಕೆ ಹೇಳ್ತೀನಿ. ಮೊದಲನೇದಾಗಿ ನಮ್ಮೆಲ್ಲ ಮಕ್ಕಳು, ನಾವು ನೀವು, ವಯಸ್ಸಾದವರು, ಹಿರಿಯರು, ಕಿರಿಯರು ಎಲ್ಲ ಕೆಲವಷ್ಟು ಕಾಯಿಲೆಗಳನ್ನು ಬಿಡಬೇಕು. ಅದು ಅಂದರೆ ಯಂತ್ರದ ಪರಾಧೀನತೆ. ರಾತ್ರಿ ತರವಾಗಿ ಊಟ ಮಾಡುವ ಒಂದು ದುರಭ್ಯಾಸ. ಅದನ್ನು ಹಾಸ್ಯವಾಗಿ ಹೇಳ್ತಿರ್ತೀನಿ ನಾನು. ಹಾಗಾಗಿ
ಏನು ಅಂದರೆ ಲೇಟ್ ನೈಟ್ ಸಪ್ಪರ್ ಇವತ್ತು ಪಾಪ್ಯುಲರ್. ಇದನ್ನು ಮಾಡಿದ್ರೆ ಒಂದು ಖುಷಿಯಾಗಿದೆ ಜನರಿಗೆ. 12 ಗಂಟೆ 1 ಗಂಟೆ ಅದು ಶನಿವಾರ ರಾತ್ರಿ ಭಯಾನಕ ದರ್ಶನ ಇಡೀ ಭಾರತದಲ್ಲಿ. ಅಮೇರಿಕದಲ್ಲಿ ನ್ಯೂಯಾರ್ಕಲ್ಲಿ ಅದು ಕಾಣಬಹುದು. ಭಾರತ ದೇಶದಲ್ಲೂ ಕೂಡ ಇವತ್ತು ದುರಭ್ಯಾಸ ಮನೆಗಳಲ್ಲಿ ಆಗಿರೋದೇನು ಟಿವಿ ನೋಡ್ತಾ ಕ್ರಿಕೆಟ್ ನೋಡ್ತಾ ರಾತ್ರಿ ತಡವಾಗಿ ಮಲಗುವುದು, ತಡವಾಗಿ ಊಟ ಮಾಡೋದು, ತಡವಾಗಿ ಇದಕ್ಕೇನು ಹೆಸರು ಈವ್ನಿಂಗ್ ರೋಗ, ಇದು ನೈಟ್ ರೋಗ. ಇದನ್ನು ಬದಲಾಯಿಸಬೇಕು. ಸೂರ್ಯಾಸ್ತಮಯವಾದ ಮೇಲೆ ಆದಷ್ಟು ಬೇಗ ಆಹಾರವನ್ನು ತೆಗೆದುಕೊಂಡು, ಅದು ಲಘು ಆಹಾರ, ಹಣ್ಣು ಹಂಪಲು ಸಾತ್ವಿಕ ಆಹಾರ ತೆಗೆದುಕೊಂಡು ಮಲಗುವ ಅಭ್ಯಾಸ ಮಾಡಿಸಬೇಕು. ಅದು ಇಲ್ಲದೆ ನೀವು ಏನೆಲ್ಲ ಔಷಧಿ ತೆಗೆದುಕೊಳ್ಳಿ, ರೋಗವು ನಿಮ್ಮನ್ನು ಆವರಿಸುತ್ತೆ, ನಿಮ್ಮನ್ನು ಹಿಡಿಕೊಳ್ಳುತ್ತೆ. ಹೀಗೆ ಯೋಗಿಕ್ ಈವ್ನಿಂಗ್, ಇದಕ್ಕೆ ಯೋಗಿಕ್ ಈವ್ನಿಂಗ್ ಅಂತ ಹೆಸರು. ಸೂರ್ಯಾಸ್ತಮಯವಾದ ಮೇಲೆ ಬೇಗ ಸಿದ್ಧತೆ ಮಾಡಿಕೊಳ್ಳಿ ನಿದ್ದೆಗೆ. ಯಾಕೆಂದರೆ ಬೇಗ ನಿದ್ದೆ ಬರೋದಿಲ್ಲ ನಮಗೆ. ಅದಕ್ಕೋಸ್ಕರವಾಗಿ DRT ಬೇಕಾಗುತ್ತೆ. DRT ಅಂದ್ರೇನು? ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಅದನ್ನು ಯೋಗದ ಮೂಲಕ ತರಬೇತಿ ಕೊಡಬೇಕು ನಾವು. ನಿದ್ರೆ ಮಾಡೋದು ಹೇಗೆ? ಹಾಗಾಗಿ ಇದರೊಳಗೆ ದೊಡ್ಡ ತಪ್ಪಾಗಿದೆ. ಹೇಗೆ ನಿದ್ರೆ ಮಾಡಬೇಕು ಅಂತ ತರಬೇತಿ ಮಾಡಬೇಕು, ಹೇಗೆ ಊಟ ಮಾಡಬೇಕು ಅಂತ ಕೃಷ್ಣ ಹೇಳಿದಾನಲ್ಲ, ಊಟ ಪಟ್ಟಿನೇ ಕೊಡ್ತಾನೆ. ಎಲ್ಲೆಲ್ಲಿ ಯೋಗ ತರಬೇಕು ಅಂತ ಉದ್ದು ಪಟ್ಟಿ. ಪಶ್ಯನ್, ಶೃಣ್ವನ್, ಸ್ಪೃಶನ್, ಜಿಘ್ರನ್, ಅಶ್ರನ್, ಗಚ್ಚನ್, ಶ್ವಸನ್, ಸ್ಪೃಶನ್, ಪ್ರಲಪನ್, ವಿಸೃಜನ್, ಗೃಹನ್, ಉನ್ಮಿಷನ್, ನಿಮಿಷನ್ನಪಿ. ಕಣ್ಣು ಗಟ್ಟೆ ಓಡಾಡಿಸೋದ್ರಿಂದ ಕೂಡ ಯೋಗ ತರಬೇಕು. ನಡೆಯೋದಲ್ಲಂತೂ ಬೇಕೇ ಬೇಕು. ನಡೆಯೋದು ತಪ್ಪಿದ್ವಿ, ಯೋಗದ ನಡೆ ಇಲ್ಲ, ರೋಗದ ನಡೆ ಆರಂಭ ಆಯಿತು ಅಂತೆಲ್ಲ ಸುತ್ತಿ ಬಿಡ್ತೇವೆ. ಹಾಗಿರುವ ಸ್ಥಿತಿಯಲ್ಲಿ ಇವತ್ತು ನಾವು ಈ ವಿಶ್ವವಿಶಾಲವಾದ ಯೋಗದ ದೃಷ್ಟಿ ಇಟ್ಟುಕೊಂಡು ಯೋಗವನ್ನು ಸ್ವೀಕರಿಸಬೇಕು. ಅದು ನಿತ್ಯ ಯೋಗ ಮಾಡಬೇಕು. 20 ಮಿನಿಟ್ಸ್ ಯೋಗ, 30 ಮಿನಿಟ್ಸ್ ಯೋಗ, ಈವ್ನಿಂಗ್ ಯೋಗ, ನೈಟ್ ಯೋಗ, ಮಿಡ್ ನೈಟ್ ಯೋಗ, ಹೀಗೆಲ್ಲ ವಿಚಿತ್ರವಾದಂತಹ ವಿಶೇಷಣಗಳಿಂದ ಇವತ್ತು ವಿಶೇಷಣಗಳಿಂದ ಯೋಗ ಅನ್ನೋದು ಕ್ವಾಲಿಫೈ ಅಲ್ಲ, ಡಿಸ್ಕ್ವಾಲಿಫೈ ಆಗಿದೆ. ಇದನ್ನು ಸರಿ ಮಾಡಲು ಅದರಿಂದ ಮುಂದೆ ಏನಾಗ್ತಾ ಇದೆ? ಈಗ ಹ್ಯಾಟ್ ಯೋಗ, ಬೂಟ್ ಯೋಗ, ಕೋಟ್ ಯೋಗ, ನೋಟ್ ಯೋಗ, ಏನೇನೆಲ್ಲ ವಿಷಯಗಳು ಸೇರಿಕೊಂಡಿದೆ. ಇದೇನು ಅಲ್ಲೋಲ ಕಲ್ಲೋಲ, ಇದೆಲ್ಲ ಸರಿ ಮಾಡಬೇಕು. ಅದಕ್ಕೋಸ್ಕರ ಮೊದಲನೇದಾಗಿ ಈ ಯೋಗ ಯಾವುದೋ ರಾತ್ರಿ ಬೇಗ ನಿದ್ರೆ ಮಾಡುವ ಅಭ್ಯಾಸ. ಹಾಗಿದ್ದಾಗ ನೀವು ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ತೀರಿ. ನೀವು ಬ್ರಾಹ್ಮ ಮುಹೂರ್ತದಲ್ಲಿ ಹೇಳೋ ಅಭ್ಯಾಸವೇ ಇಲ್ಲ, ಹೇಗೆ ಯೋಗಾಭ್ಯಾಸ ಮಾಡ್ತೀರಿ? ಸಾಧ್ಯವೇ ಇಲ್ಲ ಅದು. ಯಾಕೆಂದರೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ತೀವೋ ಪುಣ್ಯಕರ್ಮ, ಅದು ನಿಜವಾದ ಪುಣ್ಯ. ಅದು ಏನು ಮಾಡಲು ಯೋಗ? ಬೆಳಗ್ಗೆ ಸರಿಯಾಗಿ 4:30 ಹೊತ್ತಿಗೆ ಎದ್ದು ಕುಳಿತುಕೊಂಡು 5 ಪ್ರಾಣಾಯಾಮ ಮಾಡಿ. ಅದು ಮೊದಲನೇ ಪಾಠ ಯೋಗದಲ್ಲಿ. ಮೊದಲನೇ ಪಾಠ ಇದು. ಕೂತ ಜಾಗದಲ್ಲೇ ಮಾಡಿ. ಆದರೆ ಸ್ವಲ್ಪ ಮಟ್ಟಿಗೆ ಭಾರತ ಇದೇನು ಇಟಲಿ ಅಲ್ಲ, ಸ್ವಿಟ್ಜರ್ಲ್ಯಾಂಡ್ ಅಲ್ಲ, ಆಗ ಭಾರತ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ಪ್ರಕೃತಿ ಮಾತೆ ಕಳಶದ ತುಂಬ ಸೂರ್ಯ ಚಂದ್ರ ವಿಶ್ವಕಿರಣವನ್ನು ಕಳಶದ ತುಂಬಿಕೊಂಡು ಭೂಮಿ ಇರುತ್ತಾರೆ. ಆ ಹೊತ್ತಿಗೆ ಬರೋದು ಅಮೃತ ಕಾಲದಿಂದ ಆ ಪ್ರಕ್ರಿಯೆ ನಡೆಯುತ್ತೆ. ಕತ್ತಲೆ ಹೊರಗಡೆ ಇರ್ತದೆ ಅಂತರಿಕ್ಷದಲ್ಲಿ, ಆದರೂ ಕೂಡ ಸೂರ್ಯ ಚಂದ್ರನ ಕಿರಣ ಬರೋದು ಯಾವಾಗ? ಬೆಳಿಗ್ಗೆ ಅಮೃತ ಕಾಲ ಭಾರತ ದೇಶದಲ್ಲಿ ಬೆಳಿಗ್ಗೆ 3:30 ಹೊತ್ತಿಗೆ. ಹಾಗಾಗಿ ಅಮೃತ ಮುಹೂರ್ತ, ಅಲ್ಲಿಂದ ವಿಷ್ಣು ಮುಹೂರ್ತ, ಅಲ್ಲಿಂದ ಬ್ರಾಹ್ಮ ಮುಹೂರ್ತ, ಅಲ್ಲಿಂದ ಧೂಮದ್ಯುತಿ, ಸಮುದ್ರ ಮುಹೂರ್ತ, ಇಷ್ಟ ಆದ್ಮೇಲೆ ಸೂರ್ಯೋದಯ ಆಗುತ್ತೆ. ಈಗ ಸೂರ್ಯೋದಯದ ಪೂರ್ವದ 48+48+48+48 ಈ ಘಳಿಗೆಯಲ್ಲಿದೆ. ಇದು ಪವಿತ್ರತಮವಾದ ಕಾಲ. ಆ ಹೊತ್ತಿಗೆ ನಾವು ಮಾಡುವ ಯೋಗ ಅದು ನಿಜವಾಗಿ ಯೋಗವಾಗಿದೆ. ನೀವು ಎಷ್ಟು ಮಾಡ್ತೀರೋ ಅಷ್ಟು ಮಾಡಿ. ಆ ಹೊತ್ತಿಗೆ ಎದ್ದು ಕೂತ್ಕೊಳ್ಳದೆ ಹೋದರೆ ಆ ಹೊತ್ತಿಗೆ ಬ್ರಾಹ್ಮಿ ಮುಹೂರ್ತೆ ಯಾ ನಿಂದ್ರ ಸಾ ಪುಣ್ಯ ಕ್ಷಯಕಾರಣಿ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಆ ಹೊತ್ತಿಗೆ ನೀವು ಮುಖವನ್ನು ಮುಚ್ಚಿಕೊಂಡು ನೀವೇ ಬಿಡುವಂತಹ ಅಂಗಾರ ಆಮ್ಲ ವಾಯುವನ್ನು ನೀವು ಸೇವಿಸ್ತಾ ಮಲಗಿದರೆ ಆ
ಪವಿತ್ರ ತರುವಾದ ಕಾಲದಲ್ಲಿ ಯಾವ ಯೋಗವೂ ನಮ್ಮನ್ನು ಕಾಪಾಡೋದಿಲ್ಲ. ಎಷ್ಟು ಯೋಗ, ಎಷ್ಟು ಶೀರ್ಷಾಸನ ಮಾಡಿದ್ರು, ಯೋಗವನ್ನು ಪ್ರಾಣಾಯಾಮ ಮಾಡಿದ್ರು ನಮ್ಮನ್ನು ಕಾಪಾಡೋದು ಕಷ್ಟ. ಆದ್ದರಿಂದ ಮೊದಲನೇದಾಗಿ ನಮ್ಮ ಎಲ್ಲ ನಗರವಾಸಿಗಳಿಗೆ ನಾವು ಹೇಳೋದು, ಘೋರಾತಿ ಘೋರ ಆಗಿದೆ ಈಗಿನ ಶನಿವಾರ ಭಾನುವಾರಗಳು. ಕಾರಣ ಅಂದರೆ ಅದು ವೀಕೆಂಡ್ ಅಂದರೆ ಏನು ಭಯಾನಕವಾಗಿದೆ. 11-12 ಗಂಟೆ 1 ಗಂಟೆ ಹೊತ್ತಿಗೆ ಹೇಳೋದು ಸಹಜವಾಗುತ್ತದೆ ಮನೆ ಮನೆಗಳಲ್ಲಿ. ಬೆಂಗಳೂರು ನಗರದಲ್ಲಿ, ಬೆಂಗಳೂರು ಮೈಸೂರು ಬೇರೆ ಇಲ್ಲ ಈ ವಿಷಯದಲ್ಲಿ. ಆದ್ದರಿಂದ ಈ ಈವ್ನಿಂಗ್ ಇಕೋ ಫ್ರೆಂಡ್ಲಿ ಈವ್ನಿಂಗ್, ಇಕೋ ಫ್ರೆಂಡ್ಲಿ ಮಾರ್ನಿಂಗ್, ಈ ಎರಡು ಇಲ್ಲದೆ ಹೋದರೆ ನಮ್ಮ ಈ ಲೇಟ್ ನೈಟ್ ಸಪ್ಪರ್ ಟೇಕ್ಸ್ ಅಸ್ ಅಪ್ಪರ್ ಅಂತೀನಿ. ಈಗ ಇದನ್ನು ಸರಿ ಮಾಡಿಕೊಳ್ಳುತ್ತಾ ನಾವು ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸ್ಯ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ನಮ್ಮ ದುಃಖ ದೂರ ಮಾಡಬೇಕು. ನಮಗಿರುವಂತಹ ಮನೋವ್ಯಾಧಿ, ದೇಹವ್ಯಾಧಿ, ನಾನಾ ವ್ಯಾಧಿಗಳು ದೂರ ಆಗಬೇಕು ಅಂದರೆ ಕೃಷ್ಣ ಒಂದೇ ಒಂದು ಸೂತ್ರವನ್ನು ಕೊಟ್ಟಿದ್ದಾನೆ. 6ನೇ ಅಧ್ಯಾಯದ 17ನೇ ಶ್ಲೋಕ. ಇದನ್ನೇ ವಿಶ್ವ ಯೋಗ ಮಂತ್ರ ಅಂತ ಬೇರೆ ಕಡೆಗೆಲ್ಲ ಪ್ರಸಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನೀಗ ಆ ಶ್ಲೋಕವನ್ನು ಹೇಳ್ಕೊಡ್ತೇನೆ. ದಯವಿಟ್ಟು ಎಲ್ಲ ಸದ್ಗುರು ಕೂಡ ಭಕ್ತಿಯಿಂದ ಆ ಶ್ಲೋಕವನ್ನು ಉಚ್ಚರಿಸಿ, ಇದು ಯೋಗ ಮಂತ್ರ, ಇದು ವಿಶ್ವಕ್ಕೆಲ್ಲ ಯೋಗ ಮಂತ್ರ. ಆ ಯೋಗ ಮಂತ್ರವನ್ನು ಯೋಗ ಮಂತ್ರ ವಿಶ್ವಕ್ಕೆ ಅಂತ ಮೈಸೂರಿನ ಈ ಧಾಮದ ಮೂಲಕ ನಾವು ಜಗತ್ತಿಗೆ ಕೊಡೋಣ. ಮಾಧ್ಯಮದವರು ನಾನು ಈ ಒಂದು ನಿವೇದನೆಯನ್ನು ಮುಂದಿಡ್ತೇನೆ. ವಿಶ್ವ ಯೋಗ ಮಂತ್ರ ಏನು ಅಂತ ಇವತ್ತುವರೆಗೂ ಅದು ಹೇಳಲಿಕ್ಕಾಗಲ್ಲ. ಸಾನಾವತ್ತೂ ಆಗಬಹುದು, ಆದರೆ ಇದು ನಿಜವಾದ ಯೋಗ ಮಂತ್ರ. ದಯವಿಟ್ಟು ಹೇಳಿ, ಇದರಲ್ಲೇ ಕೂತಲ್ಲೇ ಸ್ವಲ್ಪ ನ್ಯಾಯ ಮಾಡ್ಕೊಂಡು ಕೂತ್ಕೊಳ್ಳಿ. ಸಮಂ ಕಾಯ ಶಿರೋಗ್ರೀವಂ ಧಾರ್ಯಂ ಅಚಲಂ ಶಿರ. ಇದು ಕೂಡ ಕೃಷ್ಣನೇ ಮಾತು. ಚೆನ್ನಾಗಿ ಹೇಳಿ. ಸ್ವಲ್ಪ ಮಧ್ಯಾಹ್ನ ಊಟ ಸಮಯ ಆಗ್ತಾ ಇದೆ, ಆದರೂ ಕೂಡ ಒಳಶಕ್ತಿ ಅಂತರಾತ್ಮದಲ್ಲಿ ಇರುತ್ತೆ ನಿಮಗೆಲ್ಲರಿಗೂ. ಆ ಭಕ್ತಿ ಶ್ರದ್ಧೆಯಿಂದಲೇ ಈ ಸಭಾಮಂಡಲದಲ್ಲಿ ನೀವೆಲ್ಲ ಆಸೀನರಾಗಿ ಬೇರೆ ಚೆನ್ನಾಗಿ ಹೇಳಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ವಿಶ್ವ ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖ. ಇನ್ನೊಮ್ಮೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖ. ಈಗ ನಾನೇನೇನು ಸೂತ್ರ ಹೇಳಿದ್ದೀನಿ, ಇಕೋ ಫ್ರೆಂಡ್ಲಿ ಪ್ರಕೃತಿ ಪ್ರೇಮಿ ಈವ್ನಿಂಗ್ ಸಾಯಂಕಾಲ, ಪ್ರಕೃತಿ ಪ್ರೇಮಿ ಪ್ರಾತಃ ಕಾಲ. ಇದು ಯೋಗದ ಪ್ರಥಮ ವ್ಯವಹಾರ ಪಕ್ಷ, ಪ್ರಥಮ ಅನುಷ್ಠಾನ ಪಕ್ಷ. ಇಂಥ ಅನುಷ್ಠಾನ ಪಕ್ಷವನ್ನೆಲ್ಲ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಜಗತ್ತು ನಮ್ಮನ್ನು ನಿರೀಕ್ಷೆ ಮಾಡ್ತಾ ಇದೆ. ಅದಕ್ಕಾಗಿ ಇಷ್ಟು ಬೇಗ ಕೆಲವೇ ವರ್ಷಗಳಲ್ಲಿ ಜಗತ್ತನ್ನು ವ್ಯಾಪಿಸ್ತಾ ಇದೆ. ಯೋಗಾಚಾರ್ಯರಿಗೆ ಇಡೀ ಜಗತ್ತಿನಿಂದ ಸ್ವಾಗತ ಸಿಗ್ತಾ ಇದೆ. ಆದರೆ ಎಲ್ಲರೂ ಕೂಡ ಯಾರು ಸ್ವತಃ ಆಚಾರ್ಯರಾಗಿದ್ದಾರೆ, ಯಾರು ಇದನ್ನು ನಡೆಸ್ತಾರೆ, ಅವರು ತಮ್ಮ ಜೀವನದಲ್ಲಿ ಯೋಗವಂತರು. ಯಾಕೆಂದರೆ ಯೋಗ ಅನ್ನೋದು ಇವತ್ತಿನ ಪಾಪ್ಯುಲರ್ ವರ್ಲ್ಡಲ್ಲಿ ಮೈಂಡ್ ಸೆಟ್, ಅನದರ್ ನೇಮ್ ಫಾರ್ ಮೈಂಡ್ ಸೆಟ್ ಆ್ಯಂಡ್ ಅನದರ್ ನೇಮ್ ಫಾರ್ ಲೈಫ್ ಸ್ಟೈಲ್, ಜೀವನ ಶೈಲಿ ಮತ್ತು ಸಾತ್ವಿಕ ಶಾಂತ ಮನಸ್ಕತೆ. ಇದನ್ನು ತರಲಿಕ್ಕಿರುವಂತಹ ಸಾಧನ ಯೋಗ. ತೇನ ಕಾರಣೇನ ಯೋಗ ಜೀವನಸ್ಯ ವ್ಯವಹಾರ ಮಾರ್ಗ. ಏತತ್ ಸರ್ವಂ ಮನಸ್ಸಿ ನಿಧಾಯ ಪತಂಜಲೇಃ ಮಾರ್ಗೆ ಶ್ರೀಕೃಷ್ಣಸ್ಯ ಮಾರ್ಗೆ ಯೇ ಚ ಯಾವಂತಶ್ಚ ಋಷಯಃ ಸಪ್ತರ್ಷಯೋ ವಾ ರಾಜರ್ಷಯೋ ವಾ ಮಹರ್ಷಯೋ ವಾ ಬ್ರಹ್ಮರ್ಷಯೋ ವಾ ಸರ್ವೇ ತೇ ಯೋಗಿನಃ. ಅತಃ ಯೋಗಿನಃ ಇತಿ ಬ್ರ್ಯಾಂಡ್ ನ ಕರಣೀಯ.
एतादृश वेषं धरन्ति चेत् योगिनः एतादृश मैट एतादृश कोट एतादृश रीतिः तत्र न ग्राह्या। अतः सरलजीवनं प्रकृतिप्रेमी व्यवहारः वेषः भूषणम् आहारः विहारः व्यवहारः विचारः भावना एतत् सर्वं भवति चेत् अस्माकं जीवने योगः भवति। जीवने जीवनमार्गे योगः भवतु। परमात्मा अस्मान् सर्वान् तन्मार्गे प्रेरयतु इति उक्त्वा विरमामि। शुभं भूयात्। ಅವರಿಗೆ ವರ್ಷಿಟಿಯವ್ರಿಗೆ ಹೋಗ್ತಾ ಇರೋರಿಗೆ ನಮ್ಮ ಸಮ್ಮೇಳನದವರಿಗೆ ಧನ್ಯವಾದಗಳು ಹೇಳ್ತಾ ಇದ್ವಿ. ದಯವಿಟ್ಟು ಅತಿಥಿಗಳು ಸ್ವಲ್ಪ ಹೊತ್ತು ಸಾಕಷ್ಟಿಲ್ಲ, ಇನ್ನೇನು ನನ್ನ ನಂತರ ಹೋಗ್ಬೋದು. ಭರಶೆಟ್ಟಿಯವರಿಗೆ PNS ಅವರಿಗೆ ನಮ್ಮ ರಾಜ್ಯ ಮಟ್ಟದ ವಿದ್ಯಾ ಯುವ ಸಮ್ಮೇಳನದವರು ಪೂರಕವಾದ ಧನ್ಯವಾದಗಳನ್ನು ಹೇಳ್ತಾ ಹೃದಯಪೂರ್ವಕ ಅಭಿನಂದನೆಗಳ ಸಮಯದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಭಗವಂತ ಇನ್ನೂ ಕೂಡ ಆಯುಷ್ ಆರೋಗ್ಯವನ್ನು ಕೊಟ್ಟು ಇದರಲ್ಲಿ ಮಾರ್ಗದರ್ಶಕರಾಗಿ ಎಂದು ನಾವು ಸಮಯದಲ್ಲಿ ಬಯಸ್ತಾ ಇದ್ದೀವಿ. ಸರ್ ಹಿಂದೆ ಬನ್ನಿ ಸರ್. ಹಾಗೆ ಅನಂತ ಹಿಂದೆ ಬನ್ನಿ. ಅನಂತ ಬೇಗ ನಿಂತ್ಕೊಳ್ಳಿ, ಕೈ ಕಾಲ ಹಾಗೆ ಆಯುಷ್ ಇಲಾಖೆಯ ನಮ್ಮ ಸಮ್ಮೇಳನದ ಗೌರವಾಧ್ಯಕ್ಷರು, ಯೋಗ ಸಮಿತಿ ಹಾಗೂ ಜಿಲ್ಲಾ ಆಯುಷ್ ಅಧಿಕಾರಿಯಾದ ಶ್ರೀಮತಿ ಡಾಕ್ಟರ್ ಸಿ ರೇಣುಕಾದೇವಿಯವರು ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಿದ್ದಾರೆ. ಆಯುಷ್ ಅಧಿಕಾರಿ ಮೈಸೂರು ಪುಣ್ಯ, ಯಾಕೆಂದ್ರೆ ದಸರಾ ಸಿಗುತ್ತೆ, ಯೋಗ ಸಿಗುತ್ತೆ, ಯೋಗದಲ್ಲಿ ಕೆಲಸ ಮಾಡೋದಂತಾನೆ. ಧನ್ಯವಾದಗಳು. ಹಾಗೆಯೇ ಸೈಡಿ ಬನ್ನಿ, ಸೈಡಿ ಬನ್ನಿ, ಸೈಡಿ ಬನ್ನಿ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಂತ ಡಾಕ್ಟರ್ ನಾರಾಯಣ ಹೆಗ್ಡೆ ಅವರು, ಪ್ಲಾಸ್ಟಿಕ್ ಸರ್ಜನ್, ಅಪೋಲೋ ಆಸ್ಪತ್ರೆ. ಡಾಕ್ಟರ್ ನಾರಾಯಣ ಹೆಗ್ಡೆ ಅವರು ಅಪೋಲೋ ಹಾಸ್ಪಿಟಲ್ನಲ್ಲಿ ಸದಸ್ಯರಾಗಿದ್ದರು. ಹಾಗೆ ಅವರು ಕೂಡ ನಮ್ಮ ಸಮ್ಮೇಳನದ ಪೂರ್ವಕವಾದ ಧನ್ಯವಾದಗಳ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗೆ ಡಾಕ್ಟರ್ ಸಿ ರಮೇಶ್ ಶೆಟ್ಟಿ ಅವರು, ಮೈಸೂರು ಯೋಗ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಸಿ ರಮೇಶ್ ಶೆಟ್ಟಿ ಅವರು ಕೂಡ ಸಮ್ಮೇಳನ. ಹಾಗೆ ನಮ್ಮ ಮೈಸೂರು ಯೋಗ ಒಕ್ಕೂಟದ ಪ್ರಸ್ತುತ ಅಧ್ಯಕ್ಷರಾದ ಶ್ರೀಯುತ KG ದೇವರಾಜ್ ಅವರು ಕೂಡ ಸಮ್ಮೇಳನದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳ ಸಂದರ್ಭದಲ್ಲಿ ಸದಸ್ಯರಾಗಿ KG ದೇವರಾಜ್ ಅವರು ಮೈಸೂರು ವಹಿಸಿದೆ. ಅದರ ಮುಖ್ಯಸ್ಥರಾದಂತಹ ಶ್ರೀಯುತ G ನಂಜುಸ್ವಾಮಿ ಅವರಿಗೆ ನಮ್ಮ ಸಮ್ಮೇಳನದ ಪರ ಹೃತ್ಪೂರ್ವಕವಾದ ಧನ್ಯವಾದಗಳ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಕಡೆ ತಿಳ್ಕೊಳ್ಳಿ, ಈ ಕಡೆ ತಿಳ್ಕೊಳ್ಳಿ. ಹಾಗೆ ನಮ್ಮ ಇವತ್ತಿನ ಕೇಂದ್ರದಲ್ಲಿ ಆಗಿರತಕ್ಕಂಥ ರಾಮಚಂದ್ರ ಜಿ ಭಟ್ ಕೋಟೆ ಮನೆ ನಮ್ಮ ನಡುವೆ ಇದ್ದು ಸಂಜೆ ಕಾರ್ಯಕ್ರಮದವರಿಗೆ ಗೌರವ ಸಲ್ಲಿಸಲಿಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಹಾಗೆಯೇ ಕಳೆದ ವರ್ಷದಲ್ಲಿ ನಮ್ಮ ಒಂದು ಸಮ್ಮೇಳನ ಸರ್ವ ಅಧ್ಯಕ್ಷರನ್ನು ಹೇಳ್ತಾ ಇದ್ದೇವೆ. ಸೈಡ್ ನಿಂತ್ಕೊಳ್ಳಿ. ಡಾಕ್ಟರ್ KL ಶಂಕರನಾರಾಯಣ ಜೋಶಿ ಅವರು ಕಳೆದ ವರ್ಷದ ಸರ್ವ ಅಧ್ಯಕ್ಷರಾಗಿ
ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಡಾಕ್ಟರ್ ಕೆ ಶಂಕರನಾರಾಯಣ ಜೋಶಿ ಇನ್ನು ಸದ್ಯದಲ್ಲೇ ಗೋಷ್ಠಿ ಪ್ರಾರಂಭವಾಗ್ತಾ ಇದೆ. ಸೈಡಿ ಬನ್ನಿ ಸರ್ ನೀವು. ನಾವು ಗೋಷ್ಠಿಯನ್ನು ಪ್ರಾರಂಭ ಮಾಡೋಣ. ಸರ್ ಈ ಕಡೆ ಎಲ್ಲರೂ ಕೂಡ ಧನ್ಯವಾದಗಳು. ವೇದಿಕೆಯಲ್ಲಿರ್ತಕ್ಕಂಥ ಇತರ ನಮ್ಮ ಹಿರಿಯ ಯೋಗಾಚಾರ್ಯರು ಒಬ್ಬೊಬ್ಬರು ಹೇಳ್ತಾ ಸಮಯ ಆಗಿದೆ ಈಗಾಗಲೇ ಎಲ್ಲರೂ ಕೂಡ ಸಮ್ಮೇಳನಕ್ಕೆ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು. ಥ್ಯಾಂಕ್ ಯು.